ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ರಿಷ್ಕೆಟ್ ಬೃಂಗಾಯಿರಲ್ಲಿ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಡಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ಮುರಳಿಯವರೇ ಏನು ವಿಶೇಷ ಏನಿಲ್ಲ. ಸುಚಿತ್ ಅವ್ರು ಬರ್ತಾ ಇದ್ದಾರೆ. ಇವತ್ತು ಕಡೆ ದಿನ ಚೈನೀಸ್ ಸ್ಪೆಷಲ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಚಾಬಿಸೋ ಸುಚಿತಾ ವೆಲ್ಕಮ್. ಬನ್ನಿ ಮೇಡಮ್. ನೋಡಿ ಹಿಂಗಂದ್ರೆ ಬರ್ತಾರೆ. ಚೈನೀಸ್ ಎಲ್ಲ 5 ದಿವಸದಿಂದ ಹೇಳ್ಕೊಡ್ತಾ ಇದ್ದೀನಿ ಚೈನೀಸ್ ಭಾಷೆನ ಕಲ್ತ್ಕೊಳ್ಳೋದು. ಏನ್ರಿ 5 ದಿವಸದಿಂದ ಹೇಳ್ಕೊಡ್ತೀನಿ ಕಷ್ಟಪಟ್ಟು. ಇವತ್ತು ಲಾಸ್ಟ್ ದಿನ. ಅದಷ್ಟು ಈಸಿನಾ ಕಲಿಯೋದಕ್ಕೆ? ನಾವು ಕಲ್ತ್ಕೊಂಡ್ ಬಂದಿಲ್ವಾ? ಅಡುಗೆ ಮಾಡ್ಕೊಡ್ತೀವಿ ಅಷ್ಟೇ ನಾವು. ಓಕೆ ನೋ ಪ್ರಾಬ್ಲಮ್. ಏನ್ ಮಾಡ್ತಾ ಇದ್ದೀವಿ ಇವತ್ತು? ಇವತ್ತು ಚೈನೀಸ್ ಕ್ಯೂಸಿನಲ್ಲಿ ಕುಂಗ್ ಪಾವ್ ಚಿಕನ್. ಓ ಕುಂಗ್ ಪಾವ್ ಚಿಕನ್, ನೋ ಪ್ರಾಬ್ಲಮ್. ಕುಂಗ್ ಪಾವ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಕುಂಗ್ ಪಾವ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ವಿನಿಗರ್, ಮೊಟ್ಟೆ, ಕಾರ್ನ್ಫ್ಲೋರ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಬಿಳಿ ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಈರುಳ್ಳಿ ಹೂ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಫಸ್ಟ್ ನನಗೆ ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಮಿಕ್ಸಿಂಗ್ ಬೌಲ್ ಕೊಡಿ. ಕೊಟ್ಟೆ ಮೇಡಮ್. ಕಡೆಯ ದಿನ ಇವತ್ತು ಕುಂಗ್ ಪಾವ್ ಚಿಕನ್. ಓಕೆ. ಥೈಲ್ಯಾಂಡ್ಗೆ ಹೋಗ್ತೀರಾ? ಬ್ಯಾಂಕಾಕು, ಪಟಾಯಾ, ಪುಕೆಟ್ಗೆಲ್ಲ ಎಲ್ಲ ಫಸ್ಟ್ ನಮ್ದು ಇಂಡಿಯಾದು ರೀಜನ್ ವೈಸ್ ಮುಗಿಸಿ ಆಮೇಲೆ ಆ ಕಡೆಗೆ ಹೋಗ್ತೀರಾ? ಓಕೆ. ಆಮೇಲೆ ಎಲ್ಲ ಇಂಟರ್ನ್ಯಾಷನಲ್. ಓಕೆ ಮೇಡಮ್. ಬೋನ್ಲೆಸ್ ಚಿಕನ್ ಹಾಕ್ತಾ ಇದ್ದೀನಿ. ಓಕೆ. ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿರೋಂಥದ್ದು. ಓಕೆ. ಏನದು? ವಿನಿಗರ್. ಎಸ್. ಚೈನೀಸ್ಗೆಲ್ಲ ವಿನಿಗರು, ಇಂಡಿಯನ್ ಅಡುಗೆಗೆಲ್ಲ ನಿಂಬೆ ಹಣ್ಣು, ನಿಂಬೆ ಕಾಯಿ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಷ್ಟಕ್ಕೆ. ವಿನಿಗರ್ ಇನ್ನೇನು ಮಾಡಲ್ಲ, ನಿಂಬೆಹಣ್ಣು ಏನು ಮಾಡುತ್ತೋ ಅದೇ ಕೆಲಸ ಮಾಡುತ್ತೆ. ಡೋಂಟ್ ವರಿ ಮ್ಯಾನ್. ಓಕೆ. 1 ಎಗ್ ವೈಟ್. ಎಸ್. ಬಿಳಿ ಭಾಗ ಮಾತ್ರ. ಓಕೆ. ವಿನಿಗರ್ ಹಾಕಿದ ತಕ್ಷಣ ಚಿಕನ್ನು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಈ ಚಿಕನಲ್ಲಿ ಚೈನೀಸ್ ಚಿಕನ್ ನೋಡಿ ಯಾವಾಗಲೂ ನೀವು ತಿಂದು ನೋಡಿದಾಗ ಅದು ರಬ್ಬರ್ ಥರ ಆಗೋದೇ ಇಲ್ಲ. ತಿಂದ ತಕ್ಷಣ ಒಳಗೋಗುತ್ತೆ. ಅದಕ್ಕೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಗಬೇಕು ಅಂದರೆ ನೀವು ಅದನ್ನು ಚೆನ್ನಾಗಿ ವಿನಿಗರಲ್ಲಿ ಮತ್ತು ಮೊಟ್ಟೆಲಿ ಹಾಕಿ ನೆನೆಸಿಟ್ಟಾಗ ಸಾಫ್ಟ್ನೆಸ್ಸು ಜಾಸ್ತಿ ಆಗುತ್ತೆ ಅಷ್ಟೇ. ಕಾರ್ನ್ಫ್ಲೋರ್ ಹಾಕೋಣ. ಬೇಕೇ ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಓಕೆ. ವೈಟ್ ಪೆಪ್ಪರ್ ಪೌಡರ್. ಓಕೆ ಓಕೆ ಓಕೆ. ಉಪ್ಪು. ಚಿಕನ್ಗೆ ಬೇಕಾಗಷ್ಟು ಉಪ್ಪು. ಓಕೆ. ಸುಚಿತ್ ಅವರೇ, ಈ ಡ್ರೆಸ್ಸು ಚೈನೀಸ್ ಥರನೇ ಕಾಣ್ತಿದೆಯಲ್ರಿ ಅಲ್ವಾ? ಕಡೆಯ ದಿನ, ಆ ದಿನಗಳಲ್ಲಿ ಕಡೆ ದಿನ ಎಲ್ಲ ಮ್ಯಾಚ್ ಆದಾಗ ಹಂಗೆ ಇರುತ್ತಲ್ಲ? ಹೌದು. ಓಕೆ. ನನಗೂ ಒಂದು ತರಬಾರ್ದ ನೀವು ಅಲ್ಲಿಂದ ಚೈನಾದಿಂದ? ಮೇಲಿಂದ ಕೆಳಗರು ಒಂದೇ ಡ್ರೆಸ್ಸು ನೋಡಿದಿರಾ ಚೈನೀಸ್ದು? ನೋಡಿಲ್ಲ. ಪ್ಯಾನ್ ಇಡಿ. ನೀವು ಮೊದಲು ಹೇಳಿದ್ರೆ ಇವತ್ತು ಅದನ್ನ ಹಾಕೊಂಬರ್ತಿದ್ದೆ. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದುವರೆಗೂ ಸುಮಾರು ಸೀರೀಸ್ಗಳು ಮಾಡಿದ್ದೀವಿ. ಎಸ್ ಮೇಡಮ್. ನಾನೇನು ಅನ್ಕೊಳ್ತಾ ಇದ್ದೀನಿ, ರೀಜನ್ ವೈಸ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಸೀರೀಸಲ್ಲಿ ಸುಮಾರು ಬಿಟ್ಟೋಗಿದೆ, ಜನಗಳ ರಿಕ್ವೆಸ್ಟ್ ಯಾವ್ದ್ಯಾವ್ದಿದೆ ಅದನ್ನು ಕಂಪ್ಲೀಟ್ ಮಾಡೋಣ. ಸಣ್ಣದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿ, ಫೈನ್ಲಿ ಚಾಪ್ ಗಾರ್ಲಿಕ್ಕು ಹಾಕಿ 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 ಒಂದು 5 ದಿವಸದಿಂದ ನಮಗಂತೂ ಬರೀ ಗಾರ್ಲಿಕ್ ವಾಸನೆ. ಶುಂಠಿ. ಎಸ್. ಫೈನ್ ಆಗಿ ಚಾಪ್ ಆಗಿರಬೇಕು. ಎಸ್. ಒಣಮೆಣಸಿನ್ಕಾಯಿ. ಎಸ್ ಮೇಡಮ್. ಎಲ್ಲೂ ಹಸಿಮೆಣಸಿನಕಾಯಿ ಪ್ರಯೋಗಗಳೇ ಇರಲ್ಲ. ಎಲ್ಲೋ ಒಂದು ಕಡೆ ನಾವು ಹಾಕೋಬೇಕು ಅಷ್ಟೇನೆ. ಹೌದು. ಓಕೆ. ಆಮೇಲೆ ಚಿಕನ್ ಹಾಕೊಂಡ್ಬಿಡೋಣ ಅಷ್ಟೇನಾ? ಓಕೆ ಹಾಕ್ರಿ. ಏನು ಚಿಕನ್ ಇದು? ಕುಂಗ್ ಪಾವ್ ಚಿಕನ್ ಹಾಕಿ. ಫ್ಲೇವರ್ ಬರ್ತಾ ಇದೆ ನಮಗೆ ಅಲ್ವಾ? ಜಾಸ್ತಿ ಸ್ಪೈಸಿ ಬೇಡ ಅನ್ನೋರು ರೆಡ್ ಚಿಲ್ಲೀಸ್ ಕಡಿಮೆ ಮಾಡ್ಕೋಬೋದು. ಓಕೆ. ಈರುಳ್ಳಿ ಕ್ಯೂಬ್ಸ್ ಕಟ್ ಮಾಡಿರೋಂಥದ್ದು. ಎಸ್. ಕ್ಯಾಪ್ಸಿಕಮ್. ಓಕೆ. ಮೇಲೆ ಹಾಕ್ಬಿಟ್ಟು ಇಲ್ಲ, ಮೇಲೆ ಕಟ್ಟರೆ ಹೇಳಿಲ್ಲ ಹಿಂಗೆ ಭಯ ನಿಮಗೆ. ಇಲ್ಲಿ ನಾವು ರೆಡ್ ಚಿಲ್ಲೀಸ್ ಏನು ಹಾಕಿದೀವಿ ಅದ್ರದ್ದೇ ಖಾರ. ಬೇರೆ ಖಾರ ಇಲ್ಲ. ಚಿಲ್ಲಿ ಸಾಸ್ ಯೂಸ್ ಮಾಡಲ್ಲ ಇದಕ್ಕೆ. ಸಾಸ್ ಇಲ್ಲ, ಏನಿಲ್ಲ. ಇಲ್ಲ, ಸಾಸ್ ಹಾಕ್ತೀನಿ, ಸೋಯಾ ಸಾಸ್ ಹಾಕ್ತೀನಿ. ಓಕೆ. ಸ್ಟಾಕ್ ಹಾಕ್ತೀನಿ, ಮತ್ತೆ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡಲ್ಲ. ಓಕೆ ಮೇಡಮ್.
ಇರುತ್ತೆ ಈ ಥರ ಇಷ್ಟಪಡೋರು ಇರ್ತಾರೆ, ಎಲ್ಲಾನು ಗ್ರೇವಿನೇ ಬೇಕು, ಖಾರನೇ ಇರಬೇಕು, ಆ ಥರ ಎಲ್ಲ ಏನೂ ಅಲ್ಲ. ಹೌದು. ಇಲ್ಲಿ ಸ್ಟಾಕ್ ಇದೆ. ಎಸ್ ಮೇಡಮ್. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟಾಕ್ ಅಂತ ಹೇಳಿದಲ್ಲ, ಕೋಳಿಯನ್ನು ಬೇಯಿಸಿ ಉಳಿದಂಥ ನೀರು. ಇದು ತರಕಾರಿ ಸಮೇತ ಚಿಕನ್ನ ತಿನ್ನಬೇಕಾಗುತ್ತೆ. ಫ್ರೈಡ್ ರೈಸ್ಗೆ ತುಂಬ ಸೂಟ್ ಆಗೋವಂಥ ಗ್ರೇವಿ ಇದು. ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಇದೆ ಉಳಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸ್ಟಾಕ್ ಉಳಿಸ್ಕೊಂಡಿದ್ದೀರಾ? ಎಸ್. ಸ್ಟಾಕ್ ಜೊತೆ ಸಾಸ್ ಹಾಕಿದ್ದೀರಾ, ಸೋಯಾ ಸಾಸ್? ಹೌದು, ಸೋಯಾ ಸಾಸ್ ಹಾಕಿದ್ದೀನಿ. ಓಕೆ. ಈಗ ಲಾಸ್ಟಲ್ಲಿ ಕಾರ್ನ್ಫ್ಲೋರು 1 ಸ್ಪೂನ್ ಅಷ್ಟು. ಇದೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಎಸ್ ಮೇಡಮ್. ಕಾರ್ನ್ಫ್ಲೋರು ಅಲ್ಲಿ ಸ್ಟಾಕಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಸಲ್ಲಿ ಚಿಕನ್ನು ತೇಲ್ತಾ ಇರುತ್ತೆ. ಇದು ನೀವೊಂದು ಬಟ್ಲಲ್ಲಿ ಹಾಕ್ಕೊಟ್ರೆ ಹಿಂಗೆಲ್ಲ ತೇಲ್ತಾ ಇರುತ್ತೆ. ಸಾಸ್ನ ಹಾಕೋಬೇಕು, ಚಿಕನ್ ಹಾಕೋಬೇಕು, ಸ್ವಲ್ಪ ರೈಸ್ ಹಾಕೋಬೇಕು. ವೈಟ್ ರೈಸ್ ಅಲ್ಲ ಇದಕ್ಕೇನಾದರೂ ಫ್ರೈಡ್ ರೈಸ್ ಗೀಡ್ ರೈಸ್ ಇದ್ರೇ ಮಜಾ. ಏನಂತೀರಾ ಸುಚಿತ್ರ? ಎಸ್ ಎಸ್ ಎಸ್. ಸ್ವಲ್ಪ ಸಾಲ್ಟ್ ಇನ್ನು ಸ್ವಲ್ಪ. ಎಸ್. ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಏನು ಚಿಕನ್ ಮೇಡಮ್ ಇದು? ಕುಂಗ್ ಪಾವ್ ಚಿಕನ್. ಏನು? ಕುಂಗ್ ಪಾವ್. ಓಕೆ. ಎಸ್. ಇದು ರೋಸ್ಟೆಡ್ ಪೀನಟ್ಸ್. ಅದ್ಯಾಕ್ರಿ ಇದು ಹಾಕಬೇಕು? ಕಡಲೆಕಾಯಿ ಬೀಜನ? ಮೋಸ್ಟ್ಲಿ ಕುಂಫು ಅಂದರೆ ಕಡಲೆಕಾಯಿ ಬೀಜನೇ ಇರಬೇಕು. ಓಹೋ, ಎಲ್ಲ ಥರ ಡಿಶಸ್ ಮಾಡ್ಬೇಕು ನಮ್ಮ ಒಗ್ಗರಣೆ ಡಬ್ಬಿ. ಎಸ್ ಮೇಡಮ್. ಡಿಶ್ ಔಟ್ ಮಾಡ್ಕೊಳ್ಳೋಣ. ಎಸ್ ಮೇಡಮ್. ಕುಂಗ್ ಪಾವ್ ಚಿಕನ್. ಕುಂಗ್ ಪಾವ್ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ ಸುಚಿತ್ರ ಅವರು. ಆಹಾ, ಕುಂಗ್ ಪಾವ್ ಚಿಕನ್ ಯಾವ ರೀತಿ ಮಾಡಿದ್ರು? ನಮ್ಮ ಚೈನೀಸ್ ಅಡುಗೆಯಲ್ಲಿ ಲಾಸ್ಟ್ ಅಡುಗೆ ಇದು. ಕಳೆದ 1 ವಾರಗಳಿಂದ ವೈವಿಧ್ಯಮಯ ಅಡುಗೆನ ತೋರಿಸ್ತಾ ಇದ್ರು ಸುಚಿತ್ರ ಅವರು. ಇವತ್ತು ಕಡೆಯದಾಗಿ ಚೈನೀಸ್ ಸ್ಪೆಷಲ್ನಲ್ಲಿ ಒಂದು ಕುಂಗ್ ಪಾವ್ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಕುಂಗ್ ಪಾವ್ ಚಿಕನ್ ಮಾಡ್ಕೊಳ್ಳಿ. ಕುಂಗ್ ಪಾವ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ವಿನಿಗರ್, ಮೊಟ್ಟೆಯ ಬಿಳಿ ಭಾಗ, ಕಾರ್ನ್ಫ್ಲೋರ್, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ, ನೆನೆಸಿಟ್ಟ ಚಿಕನ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿಯಿರಿ. ಚಿಕನ್ ಬೇಯಿಸಿಕೊಂಡ ಸೂಪ್ಗೆ ಸೋಯಾ ಸಾಸ್ ಬೆರೆಸಿ ಬಾಣಲೆಗೆ ಹಾಕಿ ಬಾಡಿಸಿ ಉಪ್ಪು, ಕಾರ್ನ್ಫ್ಲೋರ್ ಮಿಶ್ರಿತ ನೀರು, ಈರುಳ್ಳಿ ಹೂ, ಹುರಿದ ಕಡಲೆಕಾಯಿ ಬೀಜ ಹಾಕಿ ಮಿಕ್ಸ್ ಮಾಡಿದರೆ ಕುಂಗ್ ಪಾವ್ ಚಿಕನ್ ರೆಡಿ ಟು ಈಟ್. ಓಕೆ ಮೇಡಮ್, ಇಷ್ಟೊಂದು ಒಬ್ಬನೇ ತಿನ್ನಕ್ಕಾಗುತ್ತಾ? ಇಲ್ಲ ಅಲ್ವಾ? ಇಲ್ಲ, ಜಸ್ಟ್ ಟೇಸ್ಟ್ ನೋಡಿ ಒಂದು 2 ಪೀಸ್. ಆಹಾ, ವೆರಿ ಗುಡ್. ಟೇಸ್ಟ್ ಮಾಡ್ಬಿಡ್ಲಾ? ಹಾಂ, ಟೇಸ್ಟ್ ಮಾಡಿ. ಅಂತೂ ಕಡೆ ದಿನ ಬಂಪರ್ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ಹೊಸ ಹೊಸ ಅಡುಗೆಗಳ ಜೊತೆಗೆ ನಮ್ಮ ಜೊತೆಗೆ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನನ್ನು ಮಾಡಿದ್ದಾರೆ ಸುಚಿತ್ರ ಅವರು. ಇನ್ನು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ಈ ವಾರ ಪೂರ್ತಿ ನಾವು ಚೈನೀಸ್ ಸ್ಪೆಷಲ್ನೇ ತೋರಿಸ್ತಾ ಇದ್ದೀವಿ. ಈ ಚೈನೀಸ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸ್ಪೆಷಲಾಗಿ ಅಡುಗೆ ಮಾಡೋಕ್ಕೆ ಬೆಳಗಾಮಿಂದ ಕರೆಸಿದ್ದೀವಿ. ಮುರಳಿಯವರೇ, ನೀವು ಚೈನೀಸ್ ಮಾಡ್ತಾ ಇರ್ರಿ, ನಾವು ಬೆಳಗಾಂ ಸ್ಪೆಷಲ್ ಒಂದು ರೈಸ್ ಮಾಡ್ತೀವಿ ರೀ, ಚಿಕನ್ ಅಂತ ಬಂದಿದ್ದಾರೆ ರೀ ಬೆಳಗಾಮಿಂದ. ನಮಸ್ಕಾರ ರೀ ಮೇಡಮ್. ತಮ್ಮ ಹೆಸರು? ಅರುಣಾ ವಿಜಯ್ ಶಿರಾಳ್ಕರ್. ಅರುಣಾ ವಿಜಯ ಶಿರಾಳ್ಕರ್. ವಿಜಯ್ ನನ್ನ ಮಿಸ್ಟರ್ ಹೆಸರು ಸರ್. ಹೌದೇನಾ? ಏನ್ ಮಾಡ್ತಾರ? ಪ್ರಿಂಟಿಂಗ್ ಪ್ರೆಸ್ ಇದೆ ಸರ್. ಎಲ್ಲಿ ಬೆಳಗಾಮಲ್ಲ? ಬಂದಿದ್ದಾರೆ ಬೆಂಗಳೂರಿಗೆ? ಬಂದಿದ್ದಾರೆ. ಫುಲ್ ರಜಾ ಕರ್ಕೊಂಡ್ಬಿಟ್ಟಿದ್ದೀರಾ? ಮತ್ತೇನ್ ಮಾಡೋದು ಸರ್? 2 days ಶನಿ ಇಲ್ಲೇ? ಇಲ್ಲೇ ಸರ್. ಓಕೆ, ಎಲ್ಲೆಲ್ಲಿ ಹೋಗ್ಬೇಕಂತಿದ್ದೀರಿ 2 days? ನೋಡೋಣ ಸರ್, ಏನ್ ಸ್ಪೆಷಲ್ ಇದೆ ನೀವು ಹೇಳಿದ್ರೆ ನಾವು ಅಲ್ಲಿ ಹೋಗಿ ನೋಡ್ಬೇಕು ಸರ್. ಬೇಕಾದಷ್ಟಿದೆ ಬೆಂಗಳೂರು, ಆದ್ರೆ ಓಡಾಡಕ್ ಜಾಗ ಇಲ್ಲ.
ಓಕೆ ಅರುಣ ಏನ್ ಮಾಡ್ತಾ ಇದ್ರಿ ನೀವು? ಚಿಕನ್ ರೈಸ್. ಹಾ ಚಿಕನ್. ಬೆಳಗಾವಿನ ಚಿಕನ್ ರೈಸ್. ಹಾ ಬೆಳಗಾವಿ ಸ್ಪೆಷಲ್ ಚಿಕನ್. ಎಲ್ಲಿ ಹೋಟ್ಲಲ್ಲಿ ಸಿಗುತ್ತೇನೆ ಬೆಳಗಾವಲ್ಲಿ? ನಮ್ಮ ಮನೆಯೊಳಗೆ ಸಿಗುತ್ತೆ ಸರ್. ನಿಮ್ಮ ಮನೆಯೊಳಗೆ ಬಂದು ಸಿಗುತ್ತೇನೆ. ಓಕೆ, ಚಿಕನ್ ರೈಸ್ ಮಾಡಕ್ಕೆ ಏನೇನು ತಂದಿದ್ದೀರಿ ಅರುಣ ಅವರ? ಚಿಕನ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಕ್ಕಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಪಲಾವ್ ಎಲೆ, ಅರಿಶಿನ, ಗರಂ ಮಸಾಲ, ಚಕ್ಕೆ, ಕಾಳು ಮೆಣಸು, ಹಸಿ ಮೆಣಸಿನಕಾಯಿ, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಇಷ್ಟ. ಯಾರಿಗೆ ಇಷ್ಟ? ವಿಜಯ್ ಅವ್ರಿಗೆ ಇಷ್ಟನೇನ್ರಿ ಇದೆ? ಹಾ ಇಷ್ಟ ಸರ್. ಇಲ್ಲಿ ವಿಜಯ್ ಬಂದಿದ್ದಾರೇನ್ರಿ? ಬಂದಿದ್ದಾರೆ. ವಿಜಯ್ ನಮಸ್ಕಾರ ರೀ ಸರ. ಏನ್ರಿ ಚಿಕನ್ ರೈಸ್ ಅಂತ ನಾವು ಕೇಳಿರಲ್ರಿ, ಬೆಳಗಾವಿ ಸ್ಟೈಲ್ ಇದೆ, ಚೆನ್ನಾಗಿ ಮಾಡ್ತಾರೇನ? ಇಲ್ವಾ? ಏನ್ ಹೆಂಗಂತ ಇದಾರೆ ಯಜಮಾನ್ರೆ? ಓ ಮಾಡ್ತಾರ, ಪರವಾಗಿಲ್ಲ. ಓಕೆ ಓಕೆ. ಇದು ಎಷ್ಟು ವರ್ಷ ಮದುವೆ ಆಗಿ? ಬರಗಿಲ್ಲ ಸರ್, 4 years ಆಯ್ತು. ಅದಕ್ಕೆ ಅವರು ಚೆನ್ನಾಗಿ ಮಾಡ್ತಾರೆ ಸರ್ ಅಂತ 5 ವರ್ಷ ಆದ್ಮೇಲೆ ನಿಜ ಹೇಳ್ತಾರೆ. ಓಕೆ, ಇವತ್ತು ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಿಮ್ಗೆ ಒಂದು 2 ಬಾಂಡ್ಲಿ. 2 ಬಾಂಡ್ಲಿ ಏನಕ್ಕೆ ಅಂತ ಹೇಳ್ಬೇಕು? ಒಂದು ನೀರು ಕಾಯಿಸೋದು ಸರ್. ನೀರು ಕಾಯಿಸೋದು? ಬಾಯ್ಲ್ ಮಾಡೋದು. ಒಂದು ನೀರ್ ಕಾಯಿಸೋ ಬಾಂಡ್ಲಿ, ಇನ್ನೊಂದು ಚಿಕನ್ ಬಾಯ್ಲ್. ಚಿಕನ್ ಬಾಯ್ಲ್ ಮಾಡೋ ಬಾಂಡ್ಲಿ. ಫಸ್ಟ್ ಚಿಕನ್ ಹಾಕಿ. ಎಷ್ಟು ಜನ ಮಕ್ಕಳು ಅರುಣಗೆ? ಒಂದೇ ಸರ್. ಏನು ಮಗು ಹೆಸರು? ಆರಾಧ್ಯ. ಆರಾಧ್ಯ. ಗಂಡ್ ಮಗುನ ಹೆಣ್ ಮಗು? ಹೆಣ್ಮಗು ಸರ್. ಗಂಡ್ ಮಗುನ? ಹೆಣ್ಣು ಮಗು. ಆರಾಧ್ಯ. ಸ್ವಲ್ಪ ಅರಿಶಿಣ ಬೇಕು ಸರ್, ಉಪ್ಪು. ಅರಿಶಿನ ನಾವು ಕೊಡ್ತೀವಿ, ಉಪ್ಪು ನೀವು ತಗೋಬೇಕು. ರವಿ ಅವರ ಅರಿಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಾ? ಅರಿಶಿನ ಏನೇನ್ ಮಾಡ್ತೀರಿ ನಾನ್ ವೆಜ್ ಬೆಳಗಾಂ ಸ್ಟೈಲಲ್ಲಿ? ಕೈಮಾ ಮಾಡ್ತೀವಿ ಸರ್, ಚಿಕನ್ ಚಿಲ್ಲಿ ಮಾಡ್ತೀವಿ. ಮತ್ತೆ ಬೆಳಗಾವಿ ಸ್ಟೈಲ್ ಅಂತ ಹೇಳ್ಬೇಕು. ಅದೇ ಬೆಳಗಾವಿ ಸ್ಟೈಲ್ ಸರ್. ಓಕೆ. ಆಮೇಲೆ ಇದಕ್ಕೆ ನೀರು ಹಾಕ್ತೀವಿ ಅಂದ್ರಿ? ಹಾಕ್ಬಿಡ್ರಿ. ಏನಕ್ಕಿದು? ಅದು ರೈಸ್ನೊಳಗೆ ಹಾಕಿ. ಕುಕ್ಕರಲ್ಲಿ ಮಾಡೋಕ್ಕಾಗಲ್ವಾ? ಕುಕ್ಕರ್ನೊಳಗೆ ಮಾಡ್ತೀನಿ ಸರ್. ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಜಲ್ದಿ ಬೇಗ ಆಗ್ತದೆ. ಅಮ್ಮನ ಮನೆ ಎಲ್ಲ ಬೆಳಗಾವ? ಇಲ್ಲ ಸರ್, ಇರ್ಕಲ್. ಇರ್ಕಲ್ ಅವ್ರೇನಾ? ಹಾ ಇರ್ಕಲ್. ಈಗ ನಾ ಇರ್ಕಲಿಂದ ಬಂದಿದ್ದೀನಿ ಸರ್. ಓಕೆ. ಯಾಕೆ? ತವ್ರ ಮನೆಯೊಳಗೆ ಇದ್ದೀರಿ ಸರ್ ನಾನು. ಹೌದೇನಾ? ಅಲ್ಲಿಂದ ಬಂದಿದ್ದೀನಿ. ಒಳ್ಳೇದಾಯ್ತು. ಯಜಮಾನ್ರು ಬೆಳಗಾವಿಯಿಂದ ಅಲ್ಲಿಗೆ ಬಂದ್ರೇನಾ? ಹಾ ಬೆಳಗಾವಿಯಿಂದ ಇರ್ಕಲಿಗೆ ಬಂದು ನಾನು ಕರ್ಕೊಂಡು ಇಲ್ಲಿ ಬಂದ್ರಿ. ಏನ್ ಪ್ರೀತಿ ನೋಡಿ, ಕೆಲಸ ಕಾರ್ಯ ಬಿಟ್ಟು ಬೆಳಗಾವಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದೆಲ್ಲೋ. ನಿಮ್ಮ ಸಲುವಾಗಿ ಬಂದಿದ್ದೀವಿ ಸರ್ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸಣ್ಣ ಜಾರ್ನೊಳಗೆ ಕೊತ್ತಂಬರಿ ಹಾಕ್ತೀನಿ ಸರ್. ಎಸ್ ಸರ್. ಶುಂಠಿ, ಬೆಳ್ಳುಳ್ಳಿ. ಎಸ್. ಶುಂಠಿ, ಬೆಳ್ಳುಳ್ಳಿ ಮತ್ತೆ? ಹಾ ಅಷ್ಟೇ ಸರ್. ಇದಿಷ್ಟು ಮಿಕ್ಸಿ ಒಳಗೆ. ಸ್ವಲ್ಪ ಉಪ್ಪು. ಈಸಿನಾ ಮಾಡೋದಿದು ಚಿಕನ್ ರೈಸ್? ಹಾ ಈಸಿ ಸರ್. ಸ್ವಲ್ಪ ನೀರು ಹಾಕ್ತೀನಿ ಸರ್. ಹಾಕಿ. ಇದ್ರೊಳಗೆ ಸ್ವಲ್ಪ ಪುದೀನ ಹಾಕೊಂಡು. ಏನ್ ಮಾಡ್ತೀರಾ ಫ್ರೀ ಟೈಮ್ ನೋಡೋಣ? ಏನಿಲ್ಲ ಸರ್, ಟಿವಿ ನೋಡೋದು, ಮಗಳಿಗೆ ನೋಡೋದು ಅಷ್ಟೇ ಆಗುತ್ತೆ ಸರ್. ಓಹೋ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಸರ್. ಪುದೀನ, ಸ್ವಲ್ಪ ಸ್ವಲ್ಪ ಉಪ್ಪು. ಉಪ್ಪು. ಓಕೆ. ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಹಾಕಿ ಪರವಾಗಿಲ್ಲ. ಎಷ್ಟು ವರ್ಷ ಮಗಳಿಗೆ? ಆರಾಧ್ಯ? 2.5 ವರ್ಷ. ಹೌದೇನಾ? ಕುಕ್ಕರ್ ಬೇಕಾ? ಏನು ಕುಕ್ಕರು? ರೈಸ್ ಮಾಡ್ಕೊಳಕ್ ಸರ್. ಇದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಸರ್. ಅಲ್ಲ, 2 ಸ್ಟವ್ ಇರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಆಗಿರ್ಬೋದು ನೋಡಿ. 4 ಸ್ಟವ್ ಇಟ್ಬಿಡ್ಬೇಕು ಏನಾರು ಅವ್ರೆ? ನಮ್ಮನೆಯೊಳಗೆ 4 ಇದೆ ಸರ್. ಹೌದೇನು? ಫುಲ್ ಫಾಸ್ಟ್ ಬಿಡ್ರಿ ನೀವು ಬೆಳಗಾಮವ್ರೆ. ಆಗಿದೆ ಸರ್. ಬಿಡಿಸ್ಬೋಣ ಅದನ್ನ? ಬಿಸಿ ಇದ್ರೆ ಇಟ್ಬಿಡಿ, ಅಲ್ಲೇ ಇಡಿ, ಪರವಾಗಿಲ್ಲ. ಎಸ್, ಕುಕ್ಕರ್ ಕೊಡ್ಲಾ ಇವಾಗ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ. ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮನ ಮಕ್ಕಳು ನೀವು? ನಾವು 4 ಜನ ಸರ್. ಓಹೋ. ನಮ್ಮ 3 ಜನ ಅಣ್ಣಂದಿರು ಸರ್, ನಾನು ಒಬ್ಬಕ್ಕೆ. ಒಬ್ಬಳೇ ತಂಗಿನ ಅವ್ರಿಗೆಲ್ಲ? ಎಲ್ಲ ಅಣ್ಣಂದಿರ ಇಳ್ಕಲ್ಲಿದಾರ? ಹಾ ಇಲ್ಲಿ ಬರೋದು ನಮ್ಮ ಅತ್ತೆ ಭಾಳ ಸಪೋರ್ಟ್ ಐತೆ ಸರ್. ಯಾರ್ದು? ನಮ್ಮ ಅತ್ತೆಯವರ? ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹಾ, ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಏನೇನು ನಿಮ್ಮ ಅತ್ತೆ ಮಾಡೋದು ಸ್ಪೆಷಲ್ ಏನು ಚೆನ್ನಾಗಿ? ಏನು ಮತ್ತೆ ಅವ್ರ ಹೆಸರು ಹೇಳ್ರಿ? ರತ್ನಾಬಾಯಿ ಶಿರಾಳ್ಕರ್. ರತ್ನಾಬಾಯಿ ಶಿರಾಳ್ಕರ್ ಅವರ? ಓಕೆ. ಇದು ಕಾದಿದೆ ಸರ್. ಸ್ವಲ್ಪ ಕರೆ ಮೆಣಸು ಹಾಕ್ತೀನಿ ಸರ್. ಕರೆ ಮೆಣಸು ಹಾಕ್ಲಿ. ಓಕೆ. ಇದು ಕಾದಾದ್ಮೇಲೆ ಪಲಾವ್ ಎಲೆ ಹಾಕ್ಬೇಕು ಸರ್. ಎಸ್, ಹಾಕಿ ಹಾಕಿ. ಪಲಾವ್ ಎಲೆ, ಕಾಳು ಮೆಣಸು. ಪಲಾವ್ ಎಲೆ, ಕಾಳು ಮೆಣಸು ಜೊತೆಗೆ ಈರುಳ್ಳಿ ಸರ್. ಎಸ್, ಈರುಳ್ಳಿ. ಆಮೇಲೆ ಇದು ಸ್ವಲ್ಪ ಬೆಂದ್ಮೇಲೆ ಇದು ಹಸಿ ಮೆಣಸಿನ್ಕಾಯಿ ಹಾಕಿ. ಪಲಾವ್ ಎಲೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಆಮೇಲೆ ಸ್ವಲ್ಪ ಕೆಂಪಾಗಲಿ. ಕೆಂಪು ಮಾಡಿ. ಮಲ್ಲಿ ಯಾರ್ಯಾರು ಇದ್ದೀರಿ?
ನಮ್ಮ ಮನೇಲಿ ನಾನು ಇದ್ದೀನಿ ರೀ, ನಮ್ಮ ಮನೆಯವ್ರು, ನಮ್ಮ ಅತ್ತೆ ಒಬ್ಬರು, ನಮ್ಮ ದೊಡ್ಡ ಮೈದನ ಮತ್ತು ಅವ್ರ ಮಿಸ್ಸಸ್ ಅದಾರೆ. ಹೌದಾ? ದೊಡ್ಡ ಮೈದನ ಏನು ಮಾಡ್ತಾರೆ? ಅವ್ರದ್ದು ಜೆರಾಕ್ಸ್ ಅಂಗಡಿನಾ? ಹಾಂ, ಪ್ರಿಂಟಿಂಗ್ ಪ್ರೆಸ್ ಇದೆ. ನಮ್ಮ ಮಿಸ್ಟರು ಮತ್ತು ಅವ್ರನ್ನ ಇಬ್ಬರು ಒಂದು. ಅದೇನು ನಿಮ್ಮ ಮಿಸ್ಟರ್ ಅನ್ನೋದು ಅವ್ರಿಗೆ? ನೀವು ಅನ್ನೋದ ಮಿಸ್ಟರ್ ಬಂದಿದ್ದಾರೆ ಅಂದ್ರು, ನಾವ್ ಯಾರಪ್ಪ ಮಿಸ್ಟರ್ ಮಿಸ್ಸಸ್ ಅನ್ಕೊಂಡ್ವಿ. ಓಕೆ, ಕುದಿತಾ ಇದೆ ನೀರು ಸಾಕಾರೋಣ ಅವ್ರೆ? ಬಂದ್ ಮಾಡಿ. ಬಂದ್ ಮಾಡೋದೇನೆ? ಏನದು? ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಕೊತ್ತಂಬರಿ. ಬೆಳ್ಳುಳ್ಳಿ ಕೊತ್ತಂಬರಿ ಹಾಕೊಂಡಿದ್ದ? ಎಸ್, ಹಾಕಿ. ಆಮೇಲೆ ಸ್ವಲ್ಪ ಮಾಡಿ. ಮರಾಠಿ ಮಾತಾಡೋದ? ಬೆಳಗಾಮಲ್ಲಿ ಕನ್ನಡನ? ಹಾಂ, ಮರಾಠಿನ ಮರಾಠಿ ಮಾತಾಡೋದ? ನಮ್ಗಿನ್ನೂ ಅಷ್ಟು ಬರ್ತಾ ಇಲ್ಲ ಸರ್. ಇದು ಕನ್ನಡನ? ನಾವು ಕನ್ನಡ ಮಾತಾಡ್ತೀವಿ. ನಮ್ಮ ಹಸ್ಬೆಂಡ್ ಅವರೆಲ್ಲ ಕನ್ನಡ ಬರಲ್ಲ? ಕನ್ನಡ ಬರುತ್ತೆ ಸರ್, ಮರಾಠಿ ಬರೋದಿಲ್ಲ ಹೆಚ್ಚಾಗಿ. ಒಳ್ಳೇದಾಯ್ತು, ನೀವ್ ಹಾಕಿ. ಕನ್ನಡ ಹೇಳ್ಕೊಡಿ ಫಸ್ಟ್. ಅದು ಸ್ವಲ್ಪ ಎಲ್ಲ ಚಕ್ಕೆ ಹಾಕ್ತೀವಿ. ಓಕೆ. ಪುದೀನ ಪೇಸ್ಟ್, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿಲ್ಲಲ್ಲ? ಮೆಣಸಿನ್ಕಾಯಿ ಮೊದಲನೇದಕ್ಕೆ ಹಾಕಿದೀವಿ. ಓಯ್, ಸ್ವಲ್ಪ ಅರಿಶಿನ, ಎತ್ತಿ. ಓಕೆ. ಸ್ವಲ್ಪ ಗರಂ ಮಸಾಲ ಹಾಕ್ತೀವಿ ಸರ್. ಇದು ನಮ್ಮ ಅತ್ತೆಯವ್ರು ಮಾಡಿದ್ದು ಸರ್. ಇದು ತಂದು ನಿಮ್ಮ ಅತ್ತೆಯವ್ರು ಮಾಡಿರೋ ಗರಂ ಮಸಾಲ? ರತ್ನಮ್ಮ ಅವ್ರು ಮಾಡಿರೋ ಗರಂ ಮಸಾಲನಾ? ಹಾಂ ಸರ್. ರತ್ನಮ್ಮ ಶಿರೋಕರ್ ಅವರಾ? ಹಾಂ ಸರ್. ಹಾಂ ಸರ್. ಓಕೆ. ಸ್ವಲ್ಪ ಕಟ್ ಮಾಡಿದ್ರೆ ಕೊತ್ತಂಬರಿ ಹಾಕ್ತೀನಿ ಸರ್. ಹಾಕಿ ಮಾಡಿ. ಕೊತ್ತಂಬರಿ ರುಬ್ಬಿರೋದು ಹಾಕಿದೀವಿ, ಕಟ್ ಮಾಡಿ ಹಾಕ್ತಾ ಸ್ವಲ್ಪ ಇದೀವಿ. ಓಕೆ. ಉಪ್ಪು ಹಾಕ್ತೀನಿ. ಎಸ್. ಚಿಕನ್ ಹಾಕ್ತೀನಿ. ಬೇಯಿಸಿರೋಂಥ ಚಿಕನ್ ಇದಕ್ಕೆ ಹಾಕ್ಬಿಡ್ತಾ ಇದ್ದೀರಾ? ಹಾಂ ಸರ್. ಇದು ನೀರು ಹಾಕೋದಿಲ್ಲ ಸರ್, ಚಿಕನ್ ಅಷ್ಟೇ ಹಾಕ್ತೀನಿ. ಚಿಕನ್ ಅಷ್ಟೇ ಹಾಕ್ತೀರಾ? ತಳಿ ತಳಿ ತಳಿ. ಬರೀ ಚಿಕನ್ ಮಾತ್ರ ಅಲ್ಲ? ಹಾಂ ಸರ್, ಚಿಕನ್ ಬೇಯಿಸ್ಕೊಂಡಿರೋಂಥ ಚಿಕನ್ನು ಇದಕ್ಕೆ ಉಪ್ಪು ಹಾಕಿದೀವಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದೀವಿ, ಅಷ್ಟೇ ಅಲ್ಲ? ಹಾಂ ಅಷ್ಟೇ. ಓಕೆ. ಚಿಕನ್ ರೈಸ್ಗೂ ಚಿಕನ್ ಬಿರಿಯಾನಿಗೂ ಏನು ವ್ಯತ್ಯಾಸ ಅರುಣ ಅವ್ರೆ? ಚಿಕನ್ ಬಿರಿಯಾನಿ ಸರ್ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಮ್ಯಾಲಿಂದ ಹಾಕ್ಬೋದು ಸರ್. ನಾವು ಲೇಯರ್ ಮಾಡ್ತೀವಿ ಸರ್. ಇದು ಲೇಯರ್ ಮಾಡ್ತೀರಾ? ಇದು ಲೇಯರ್ ಮಾಡಲ್ಲ ಸರ್. ಅದಕ್ಕೆ ಬಿರಿಯಾನಿಗೆ ಲೇಯರ್ ಮಾಡ್ತೀವಿ ಸರ್. ಇದು ಬರೀ ಅಕ್ಕಿ ಹಾಕಿ ಮುಚ್ಚೋದ? ಅಕ್ಕಿ ಹಾಕಿ ಹುರಿತೀನಿ ಸ್ವಲ್ಪ ಇದ್ರೊಳಗೆ ಸರ್. ಚಿಕನ್ ರೈಸ್ ಇದು? ಹಾಂ, ಚಿಕನ್. ನಿಮ್ಮ ಬೆಳಗಾಮಲ್ಲಿ ಇದೇನೇನ ಮಾಡೋದು? ಹಾಂ, ನಮ್ಮ ಮನೆಯೊಳಗೆ ಮಾಡ್ತೀನಿ ಸರ್. ನಿಮ್ಮ ಮನೆಯೊಳಗೆ? ಇದು ಮರಾಠಿ ಸ್ಟೈಲಾ ಕನ್ನಡ ಸ್ಟೈಲಾ? ಇದು ನಮ್ಮ ತವ್ರ ಮನೆಯೊಳಗೂ ಮಾಡ್ತಾರೆ ಸರ್, ಮತ್ತು ನಮ್ಮ ಸ್ಟೈಲ್ ರೀ ಇದು. ನಿಮ್ಮ ಸ್ಟೈಲ್ ಬೆಳಗಾಂ ಸ್ಟೈಲ್? ಹಾಂ. ಅಜಾವಡಿ ನೆನೆಸಿರೋ ಅಕ್ಕಿ ಹಾಕ್ತೀನಿ ಸರ್. ಎಸ್ ಮೇಡಮ್. ನೆನೆಸಿ ತೊಳ್ಕೊಂಡಿರೋಂಥ ಅಕ್ಕಿ ಅಲ್ವಾ? ನೆನೆಸಿಲ್ಲ ಸರ್, ತೊಳ್ಕೊಂಡಿರೋ ಅಕ್ಕಿ. ಓಕೆ. ಅರುಣ, ನೀನು ಒಂದೇ ಚಲೋ ಮಾಡೋದು ನೋಡು ಅಂತ ಏನ್ ಮಾಡ್ತಾರೆ? ಏನ್ ಕೇಳ್ತಾರೆ ನಿಮ್ಮ ಹತ್ರ? ಹಂಗೇನು ಹೇಳಿಲ್ಲ ಸರ್. ಇನ್ನೂ ಹೇಳೇ ಇಲ್ವಾ? ಹೇಳಿಲ್ಲ ಸರ್. ಒಂದೆರಡು ದಿನ ಅಡಿಗೆ ಮಾಡೋದು ನಿಲ್ಸ್ಬಿಡ್ರಿ, ಹೇಳ್ತಾರಾಗ. ಎಲ್ಲ ಚಲೋ ಮಾಡ್ತೀನಿ ಅಂತ ಅಷ್ಟು ಹೇಳ್ತಾರೆ ಸರ್. ಎಲ್ಲ ಚಲೋ ಮಾಡ್ತಾರೆ? ಅದಕ್ಕೆ ಕಳ್ಸಿದ್ರು ಸರ್. ನಿಮ್ಮ ಅತ್ತೆಯವರೇ ಕಳ್ಸಿದ್ದ? ಎಲ್ಲ ಚಲೋ ಮಾಡ್ತೀವಿ, ಹೋಗು ಮಾಡಿ. ಹೋಗು, ಯಾರೋ ಮಾಡ್ತಾರ, ನೀವ್ ಒಂದ್ಸರಿ ಹೋಗಿ ಮಾಡು, ನಮ್ಗೆಲ್ಲ ಸ್ವಲ್ಪ ಹೆಸರು ಬರ್ತದೆ ಅಂತ ಹೇಳಿದ್ರೇನೆ. ನಿಮ್ ಕಾಂದಾನ ನೀವೇ ಟಿವಿಲಿ ಬಂದಿದ್ದೇನೆ? ಹೌದು ಸರ್. ನೀರ್ ಹಾಕೋಣ? ಇದು ಚಿಕನ್ ಬಿರಿಯಾನಿ ಅಲ್ಲ, ಚಿಕನ್ ಪಲಾವ್ ಅಲ್ಲ, ಇದು ಬೆಳಗಾವಿನ ಚಿಕನ್ ರೈಸ್ ಅನ್ನ ಮಾಡ್ತಾ ಇದ್ದಾರೆ ಅರುಣ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುಚ್ಚೋದಿನ ಎಷ್ಟು ಬರ್ಬೇಕು? 3 ವಿಷಲ್. ಏನು ನೀರು ಕಾಯಿಸಾಗಿದೆ, ಬೇಗ ಬಂದ್ಬಿಡುತ್ತೆ ವಿಷಲ್. ಇವಾಗ ಪಟ್ ಅಂತ ಬರುತ್ತೆ. ನೋಡೋಣ. ಓಹೋ, ಆಗಿದೆಯಾ? ಚಿಕನ್ ರೈಸ್ ಅರ್ಥ ಆಗ್ದಿರೋದು ಒಂದೇ ನನಗೆ, ಪಲಾವ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂತಾನೆ ಗೊತ್ತಾಗ್ತಲ್ಲ ನನಗೆ. ಆಗಿದೆ ಸರ್. ಇದು ಚಿಕನ್ ರೈಸ್. ನಮ್ಮ ಕಡೆ ರೈಸ್ ಎಲ್ಲ ಇಲ್ಲ, ನಾವೇನಿದ್ರು ಬರೀ ಫ್ರೈಡ್ ರೈಸ್ ಅಷ್ಟೇನೆ. ಮಿಕ್ಕಿದೆಲ್ಲ ಬಿರಿಯಾನಿ ಪಲಾವ್ಗಳೆಲ್ಲ ಮಾಡ್ಕೊಂಡು ತಿಂತೀವಿ. ಆದರೆ ಬೆಳಗಾಂನಿಂದ ಬಂದಿರತಕ್ಕಂಥ ಅರುಣ ಅವರು ಚಿಕನ್ನು ರೈಸ್ ಸರ್ ನಮ್ಮ ಕಡೆ ಮಾಡೋದು ಅಂತ ಹೇಳಿದ್ದಾರೆ. ಇದು ಯಾರು ನಿಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿದ್ದ, ನಿಮ್ದ ಇದು? ಓಕೆ, ಹಾಕ್ರಿ. ಬೆಳಗಾವಿ ಸ್ಪೆಷಲ್ ಚಿಕನ್ ರೈಸ್ ರೆಡಿ ಆಗಿದೆ ಸರ್. ಕೇಳಿಸಿಲ್ಲ ರೀ ಇನ್ನೊಂದ್ಸರಿ ಜೋರಾಗಿ? ಬೆಳಗಾವಿ ಸ್ಪೆಷಲ್ ಚಿಕನ್ ರೈಸ್ ರೆಡಿ ಆಗಿದೆ ಸರ್. ಥ್ಯಾಂಕ್ ಯು ರೀ. ಇದಕ್ಕೇನು ಸೈಡ್ಸ್ ಗಿಡ್ಸ್ ಇರಂಗಿಲ್ಲೇನ್ರಿ? ಅದಕ್ಕೆ ಹಿಂಗೆ ಅಲ್ಲ, ನೀವು ಹಿಂಗೆ ತಿನ್ನೋದಾ? ಅದಕ್ಕೆ ಇದು ರಾಯ್ತಾ ಸ್ಪೆಷಲ್ ಸರ್. ಮತ್ತೇನ್ರಿ ಏನು ಮಾಡಂಗಿಲ್ಲ ನೀವು ಅರುಣ ಅವ್ರೆ? ಓಕೆ ಬಿಡಿ, ನೆಕ್ಸ್ಟ್ ಟೈಮ್ ಮಾಡ್ತಾರೆ. ಬೆಳಗಾವಿಯಿಂದ ಬರೋ ಸ್ವಲ್ಪ ಲೇಟ್ ಆಯ್ತು, ತರಕ್ಕಾಗಿಲ್ಲ ಅಂತ ಹೇಳೋ ಥರ. ಓಕೆ ಅರುಣ ಅವರೇ, ಇದನ್ನ ಚಿಕನ್ ರೈಸ್ ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಚಿಕನ್ ರೈಸ್ ಮಾಡ್ಕೊಳ್ಳಿ. ಚಿಕನ್ ರೈಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಚಿಕನ್, ಅರಿಶಿನ, ಉಪ್ಪು,
ನೀರು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ನೀರು ಹಾಕಿ ರುಬ್ಬಿ ತೆಗೆದಿಟ್ಟು ನಂತರ ಪುದೀನ, ಉಪ್ಪು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ತುಪ್ಪ, ಕಾಳುಮೆಣಸು, ಪಲಾವ್ ಎಲೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ರುಬ್ಬಿದ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮಿಶ್ರಣ, ಚಕ್ಕೆ, ರುಬ್ಬಿದ ಪುದೀನ ಮಿಶ್ರಣ, ಅರಿಶಿನ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಚಿಕನ್, ನೆನೆಸಿದ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಬಿಸಿ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಬೆಳಗಾವಿ ಸ್ಪೆಷಲ್ ಚಿಕನ್ ರೈಸ್ ಸವಿಯಲು ಸಿದ್ಧ. ಅರುಣ ಅವರೇ, ಟೇಸ್ಟ್ ಮಾಡ್ಬೋದಾ? ಹಾ ಮಾಡಿ ಸರ್. ನಿಮ್ಮಲ್ಲಿ ಮಾಡಿದಾಗ ಹಿಂಗೆ ಬರುತ್ತಾ? ಹೌದು ಸರ್. ಗ್ಯಾರಂಟಿನಾ? ಗ್ಯಾರಂಟಿ ಸರ್. ನಿಮ್ಮ ಮಿಸ್ಟರ್ ಅವ್ರು ಕೇಳೋದೇನ್ರಿ? ಹಾ ಕೇಳ್ರಿ ಸರ್. ಸರ ಮಿಸ್ಟರ್, ಹಿಂಗೇನ್ರಿ ಮಾಡೋದಿವ್ರೆ? ಇಲ್ರಿ ಹಿಂಗಂತ ಇದ್ದೀರಾ? ಹಿಂಗ ಚೆನ್ನಾಗಿ ಮಾಡ್ತಾರ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ನಮ್ಮ ಕಡೆ ಇದೆಲ್ಲ ಬಾತೆ. ಚೆನ್ನಾಗಿದೆ. ಹೆಂಗಿದೆ ಅಂದರೆ, ನಮ್ಮ ಕಡೆ ಎಲ್ಲ ಪಲಾವ್ ಅಂದ್ಬಿಡ್ತೀವಿ. ಆ ಪಲಾವನ್ನ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದೆ. ಸುಮ್ಮನೆ 1-2 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಚಿಕನ್ ಹಾಕಿ, ಚಿಕನ್ ತಿನ್ನಂಗೂ ಇರಬೇಕು, ಪಲಾವ್ ಥರನೂ ಇರಬೇಕು. ಆದರೆ ಪಲಾವ್ ಅಲ್ಲ, ಬಿರಿಯಾನಿ ಥರ ಕಾಣಬೇಕು, ಬಿರಿಯಾನಿನೂ ಅಲ್ಲ. ಆದರೆ ಇದು ಚಿಕನ್ ರೈಸ್ ಅಂತ ಹೇಳ್ತಾರೆ ಅರುಣ ಅವರು. ಥ್ಯಾಂಕ್ ಯು ಅರುಣ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮಸಾಲ ರೈಸ್ ಬಾತ್ ಅಂತ ಮಾಡ್ತಾರೆ ನಮ್ಮಲ್ಲಿ, ಹಾಂ ಹಿಂಗೆ ಇರೋದು. ಆ ಟೇಸ್ಟ್ ಇರುತ್ತೆ ಸರ್. ಈಸಿ ಅಲ್ಲ ಮಾಡೋದು? ಹಾಂ ಈಸಿ ಸರ್, ಬೇಗ ಆಗುವಂಥದ್ದು. ಹಾಂ ಬೇಗ. ಚೆನ್ನಾಗಿದೆ ಅರುಣ ಅವರೇ, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಆ ಎಲ್ಲ ಮಸಾಲ ಪುಡಿಗಳನ್ನ ಹಾಕಿ ನಿಮ್ಗೆ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಜೊತೆಗೆ ಯೂನಿಬಿಕ್ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ನಿಮ್ಮ ಮಗಳ ಆರಾಧಿಂಗೆ ಶ್ರೀಕೃಷ್ಣ ಗೀ. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಸಿಹಿ ಜೊತೆಗೆ ತುಪ್ಪವನ್ನ ಶ್ರೀಕೃಷ್ಣ ಗೀನ ಕೊಡ್ತಾ ಇದ್ದಾರೆ. ರಿಷಿಕೇಶ್ ಬೃಂಗ ಏರ್ ಆಯಿಲ್ ಮತ್ತು ಅರ್ಬಲ್ ಶಾಂಪೋದವರು ನಿಮಗೆ ಒಂದು ಆಯಿಲ್ನ ಕೊಡ್ತಾ ಇದ್ದಾರೆ. ಕೂದಲು ಬೀಳ್ತಾ ಇದೆಯಾ? ಇಲ್ಲ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೀವು ಸ್ವಲ್ಪ ಬೆಳಿಬೇಕಾ? ನಾವು ಸ್ವಲ್ಪ ಬೆಳಿಬೇಕು. ಅದಕ್ಕೆ ಸ್ವಲ್ಪ ನಿಮಗೆ ರಿಷಿಕೇಶ್ ಆಯಿಲು ಜೊತೆಗೆ ಶಾಂಪು ಕೊಟ್ಟಿದ್ದೀವಿ, ಹಚ್ಕೊಂಡು. ಮುಳಿಯಾ ಜ್ಯುವೆಲರ್ಸ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ಒಂದು ಬೆಳ್ಳಿ ಗಣೇಶನ್ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ಪುರಿ ಗಾಡಿ ಬಂದಿರಲ್ಲ, ಆದರೆ ಬೇಲ್ ಬಾರ್ ಯಾವಾಗಲೂ ಮನೇಲಿ ಇಟ್ಕೋಬಹುದು. ಇದು ನಿಮಗೋಸ್ಕರ ಮಹೇಶ್ ಅವರ ಬೇಲ್ ಬಾರ್. ಇದಲ್ಲದೆ ಒಗ್ಗರಣೆ ಡಬ್ಬಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕವನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ತೊಳಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹೊಸಬ ಒಂದು ಚೆಫ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ರಾಘೂಸ್ ಕಿಚನ್ ಅಂತ ತುಂಬಾ ಫೇಮಸ್. ಸುಮಾರು 2 ವರ್ಷಗಳಿಂದ ಮಹಾಲಕ್ಷ್ಮಿ ಲೇಔಟ್ ಅವರು ಹೋಟೆಲ್ನ ತೆಗೆದಿದ್ದಾರೆ. ಮಂಗಳೂರಿನ ಅಡುಗೆ ಮಾಡೋದ್ರಲ್ಲಿ ನಂಬರ್ 1 ರಾಘೂಸ್ ಕಿಚನ್ನ ಯಜಮಾನರನ್ನೇ ಕರೆಸ್ತಾ ಇದೀವಿ. ರಘು ಅವ್ರನ್ನೇ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕರಾವಳಿ ಸ್ಪೆಷಲ್ನ ಮಾಡಿ ತೋರಿಸ್ತಾ ಇದೀವಿ. ರಘು ನಮಸ್ಕಾರ, ಬನ್ರಿ. ನಮಸ್ಕಾರ ರಘು ಸರ್. ನಮಸ್ತೆ ಸರ್. ರಘು, ಅದು ಯಾವಾಗ ನೀವು ಹೋಟ್ಲ್ ಓಪನ್ ಮಾಡಕ್ ಹೋದ್ರಿ ನೀವು? ಸರ್ ನಮ್ದು 2 ಇಯರ್ಸ್ ಆಯ್ತು ಸರ್ ಓಪನ್ ಮಾಡಿ. ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲ? ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಯ್ಯಪ್ಪ ಟೆಂಪಲ್ ಹತ್ರ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ನಾನ್ ವೆಜ್ ಹೋಟ್ಲು ಕಾರ್ನರ್ ಅಲ್ಲಿ ಬೇರೆ ರೋಡ್ ಅದು. ಓಕೆ. ರಾಘೂಸ್ ಕಿಚನ್ ಏನು ಸ್ಪೆಷಲ್? ನಮ್ಮಲ್ಲಿ ಎಲ್ಲ ಟೈಪ್ ಸಿಗುತ್ತೆ. ಬೇಸಿಕಲಿ ನಾವು ಮಂಗಳೂರಿನ ಕುಂದಾಪುರದವರು. ಓಕೆ. ಮಂಗಳೂರು ಸ್ಟೈಲ್ ಐಟಮ್ ಸಿಗುತ್ತೆ. ತಂದೂರಿ ಐಟಮ್ಸು ಇದೆ ಅಲ್ಲಿ. ಆಮೇಲೆ ಮತ್ತೆ ಇವಾಗ ಲೇಟೆಸ್ಟ್ ಆಗಿ ನಮ್ಮ ಗುರುಗಳದ್ದು GFC ಬಿರಿಯಾನಿ ಶುರು ಮಾಡಿದ್ವಿ ಸರ್. ಓ, ಕೃಷ್ಣಪ್ಪ ಅವ್ರು ಬಿರಿಯಾನಿ ತಿನ್ಬೇಕಂದ್ರೆ ಮೈಸೂರು ರೋಡ್ ಹೋಗ್ಬೇಡಿ, ನೀವು ಅಲ್ಲೇ ಸಿಗುತ್ತೆ. ಬೇಜಾರು ಮಾಡ್ಬಿಡ್ತಾರೆ ನಿಮ್ಗೆಲ್ಲ ಅನ್ಬಿಟ್ರೆ, ಸಾರ್ ಇದೇನು ಸರ್ ಹಿಂಗೆ ಅನ್ಬಿಟ್ರಿ ನೀವು ಅಂತ. ಖಂಡಿತ ಇಲ್ಲ, ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ನಮ್ಮನ್ನು. ಓಕೆ. ಅಂದ್ರೆ ನೀವು ಕುಂದಾಪುರದವರು ಅಂದ ತಕ್ಷಣ ನನಗೆ ಗೊತ್ತಾಯ್ತು, ಅದ್ಭುತವಾಗಿರುವಂತ ಗೀ ರೋಸ್ಟ್ ಮಾಡ್ತೀರಾ ನೀವು? ಖಂಡಿತ ಸರ್, ಖಂಡಿತ. ಚಿಕನ್ ಗೀ ರೋಸ್ಟ್. ಖಂಡಿತ ಖಂಡಿತ. ಚಿಕನ್ ಗೀ ರೋಸ್ಟ್ ಮಾಡಕ್ಕೆ ಏನೇನು ತಂದಿದ್ದೀರಾ ರಘು? ಚಿಕನ್ ಘೀ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ನಿಂಬೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕರಿಬೇವು, ಉಪ್ಪು, ತುಪ್ಪ. ಇಷ್ಟಿದೆ ಸಾಕಾ? ಅಷ್ಟು ಸರ್. ಚೆನ್ನಾಗಿರುತ್ತಾ? ಸಾಕು ಸರ್. ಶುರು ಮಾಡೋಣ. ಸಿಂಪಲ್ ಸಿಂಪಲ್ ಫಸ್ಟ್ ರಘು. ಫ್ರೈ ಪನ್ ಕೊಡಿ, ಇದೊಂದು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಳ್ಳಿ, ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ. ಅಲ್ಲ, ಒಂದಿನ ಮೀನ್ ಸಾರು ಮಾಡಿ ನಮ್ಗೆ ಕಳಿಸಲ್ವಲ್ರಿ? ತುಂಬಾ ವೆರೈಟೀಸ್ ಇದೆ ನಮ್ಮಲ್ಲಿ. ಓಕೆ. ತುಂಬಾ ಮಾಡಿಸಿ ಕೊಡ್ತೀನಿ ಸರ್ ನಿಮಗೆ. ಫಿಶ್ ಎಲ್ಲ ಮಾಡ್ತೀರಾ? ಖಂಡಿತ ಖಂಡಿತ. ಓಕೆ. ಕಿಚನ್ ನೀವೇ ನಿಂತ್ಕೊಳ್ಳೋದಾ? ನಾನು ಇರ್ತೀನಿ ಸರ್. ನಮ್ಮಲ್ಲಿ ಕುಕ್ಕು ಇದ್ದಾರೆ. ಓಕೆ. ಮೇನ್ ಫಿಶ್ ಮಸಾಲೆ ಎಲ್ಲ ಬಂದು ನಾನೇ ಹಾಕ್ತೀನಿ. ವೆರಿ ಗುಡ್. ಮೇನ್ ಇಂಗ್ರೀಡಿಯೆಂಟ್ಸ್. ಮತ್ತೆ ಹಿಂದಿಯವರು ಇದ್ದಾರೆ. ಓಕೆ. ನಾರ್ತ್ನವರು ಕುಕ್ಗಳಿದ್ದಾರೆ 2-3 ಜನ. ಓಕೆ. ಇಲ್ಲ ತಂದೂರಿಗೆ ಬೇರೆ ಇದ್ದಾರೆ. ಕುತ್ಕೊಂಡು ತಿನ್ನಕ್ಕೆ ಜಾಗ ಇದೆಯಾ? ಪಾರ್ಸಲ ಇದೆ ಸರ್, ಜಾಗ ಇದೆ. ಕುತ್ಕೊಂಡು ತಿನ್ಬೋದಾ? ಇದೆ, ಸರ್ವಿಸ್ ಇದೆ. ಫ್ಯಾಮಿಲಿ ಬರ್ಬೋದು.
ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸ್ಕೊಂಡು ನಿಲ್ಸ್ಕೊಳ್ಳೋದೆಲ್ಲ ಏನಿಲ್ಲ. ಇದು ಗೀ ರೋಸ್ಟ್ ಮಾಡ್ತಾ ಇದ್ದಾರೆ. ಮಂಗಳೂರು ಸ್ಟೈಲ್ ಗೀ ರೋಸ್ಟ್ಗೆ ಸ್ವಲ್ಪ GFC ಟಚ್ ಅನ್ನ ಕೊಟ್ಟು ಅದ್ಭುತವಾಗಿರುವಂಥ ಒಂದು ಗೀ ರೋಸ್ಟ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಏನು ಕೊಡಿ ಸರ್ ನಿಮಗೆ? ಸರ್ ತುಪ್ಪ ಇದೇ ಬೇಕು ಫ್ಯಾನ್ ಸಾಕಲ್ಲ? ಹಾಂ ಸಾಕಿ ಸರ್. ತುಪ್ಪ ಬೇಕಾ? ಹಾಂ ಸರ್. ಗೀ ರೋಸ್ಟ್ ಅನ್ನ ಎಣ್ಣೆ ಹಾಕಕ್ಕೆ ಸಾಧ್ಯನಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ಗೀನ ಬಳಸ್ತಾ ಇದೀವಿ. ಹಾಂ, ಇನ್ನೊಂದು ಸ್ವಲ್ಪ ಸಾಕು ಸರ್, ಜಾಸ್ತಿ ಬೇಡ. ಎಲ್ಲ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಇವಾಗ. ಹೌದು ಸರ್, ಹೌದೌದು. ಯಾವುದು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಕೂಡ. ಖಂಡಿತ. ಇದು ಬ್ಯಾಡಗಿ ಪೇಸ್ಟ್ ಅಷ್ಟೇ ಮಾಡಿದ್ದೀನಿ. ಯಾರಿಗೆ ಖಾರ ಬೇಕಿದ್ರೆ ಗುಂಟೂರು ಮೆಣಸು ಹಾಕ್ಬೋದು. ಇದು ಬ್ಯಾಡಗಿ ಮಾತ್ರನಲ್ಲ? ಸಿಂಪಲ್ ಬ್ಯಾಗ್ ಮಾಡಿದ್ದೀನಿ, ಎಲ್ಲರಿಗೂ ರೀಚ್ ಆಗುವಂಗೆ. ಎಸ್ ಸರ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ. ಎಸ್. ಏನು ನಿಮ್ಮ ಹೋಟ್ಲಲ್ಲಿ ರಘೂಸ್ ಕಿಚನ್ ಅಲ್ಲಿ ಏನು ಜಾಸ್ತಿ ಸೇಲ್ ಆಗುತ್ತೆ ಸರ್? ಇವಾಗ ಬಂದು ರೀಸೆಂಟ್ ಆಗಿ ಬಿರಿಯಾನಿ ಸ್ವಲ್ಪ ಮೂವ್ಮೆಂಟ್ ಜಾಸ್ತಿ ಆಗ್ತದೆ. ಜಾಸ್ತಿ ಹೋಯ್ತಲ್ಲ? ನಮ್ಮ ಗುರುಗಳು ಬಂದ್ಬಿಟ್ಟು ಎಲ್ಲ ತೋರಿಸಿ ನೋಡ್ಬಿಟ್ರೆ ಕಬಾಬು ತುಂಬಾ ಈಗ ಜನ ನೀವೇ ಇಷ್ಟಪಡ್ತಾರೆ. ಮಾಡ್ಕೊಳ್ತೀರಾ? ಹಾ, ನಾನೇ ಅವ್ರ ಹತ್ರ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಎಷ್ಟು ದಿನ ಟ್ರೈನಿಂಗ್ ಕೊಟ್ಟರು? 1 ವಾರ ಟ್ರೈನಿಂಗ್ ತಗೊಂಡಿದ್ದಾರೆ. ನಾವು 1 ವರ್ಷದಿಂದ ಕೇಳ್ತಾ ಹೇಳ್ಕೊಡಿ, ನಮ್ಗೆ ಹೇಳ್ಕೊಡ್ತಾರೆ. ಕೊಟ್ಟಿದ್ದಾರೆ. ಬೆಳಿಗ್ಗೆ 5 ಗಂಟೆ ಹೋಗ್ಬಿಟ್ಟು ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಎಸ್ ಸರ್. ಗೋಡಂಬಿ ಸ್ವಲ್ಪ ಆಲ್ಟ್ರೇಷನ್ಗೆ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಹೌದು ಸರ್. ಎಸ್. ಕರ್ಬೇವು ಸರ್. ನೆಕ್ಸ್ಟ್ ಇದ್ರ ಪೇಸ್ಟ್ ಅಷ್ಟೇ. ಹಾಕ್ಬಿಡಿ ಅದನ್ನ ಹಾಕ್ಬಿಡಿ. ರುಬ್ಕೊಂಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿಯ ಪೇಸ್ಟು, ನೀರು, ಬ್ಯಾಡಗಿ ಮೆಣಸಿನ್ಕಾಯಿ ಎರಡೇ, ಅದರೊಳಗೆ ಇನ್ನೇನು ಇಲ್ಲ, ಕತೆ ಸಿಂಪಲ್ ಅಲ್ಲ? ಹೌದು ಸರ್. ಜನ ಗೀ ರೋಸ್ಟ್ ಆದರೆ ಏನೋ ಅಂತ ತಿಳ್ಕೊಂಡಿದ್ದಾರೆ. ಹೌದು, ಸಿಂಪಲ್ ಆಗಿದೆ ವೆರೈಟೀಸು. ಹೌದೌದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ನಿಮ್ಮ ರಘೂಸ್ ಕಿಚನಲ್ಲಿ ಫೇಮಸ್ ಆಗಿರೋ ಐಟಮ್ಗಳಿವೆ ಸರ್. ರಘು ಸ್ಪೆಷಲ್ ಅಂತ ಮಾಡ್ತೀವಿ. ಏನು? ಸ್ವಲ್ಪ ಡಿಫರೆಂಟ್ ಆಗಿ. ಅಂಗಡಿಲಿ ಹೋಗ್ಬಿಟ್ಟು ಮುಳ್ಳಿ ಸ್ಪೆಷಲ್ ಕೇಳಿದ್ದೀರಾ ನೀವು? ಮುಳ್ಳಿ ಸ್ಪೆಷಲ್ 1, ಮುಳ್ಳಿ ಸ್ಪೆಷಲ್ 2. ಓಕೆ ಸರ್. ನಾಳೆ ಹೋಗಿ ಕೇಳ್ಕೊಂಬನ್ನಿ. ಆಯ್ತು ಸರ್, ಖಂಡಿತ. ಇವಾಗ ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗಬೇಕು. ಓಕೆ. ಮೆಣಸಿಂದು. ಓಕೆ. 2 ನಿಮಿಷ ಮಾಡಿ. ಇವಾಗ ಚಿಕನ್ ಹಾಕ್ಬಿಡು. ಹಾಕಿ ಸರ್, ಹಾಕಿ. ಎಷ್ಟೊಂದು 1/4 kg ಚಿಕನ್ ಇದೆಯಾ? ಜಾಸ್ತಿ ಇದೆಯಾ? 1/4 kg ಇದೆ ಸರ್. ಬಟ್ ಸಾಕಾ ಇಷ್ಟೇನೆ? ಸ್ವಲ್ಪ ನೀರು ಹಾಕ್ತೀನಿ ಆಮೇಲೆ. ನನಗೇನೋ ಖಾರ ಕಡಿಮೆ ಅನಿಸ್ತಾ ಇದೆಯಪ್ಪ. ನೋಡಿ, ಹಾಗಿದ್ರೆ ಹಾಕ್ತೀನಿ. ಜಾಸ್ತಿ ಬೇಡ ಅಂತ ಕಮ್ಮಿನೇ ಹಾಕಿದ್ದೀನಿ. ಓಕೆ. ಇಷ್ಟೇ ಗೀ ರೋಸ್ಟಾ? ಇಷ್ಟೇ, ಇನ್ನೊಂದು ಸ್ವಲ್ಪ ಐಟಮ್ ಹಾಕ್ಬೇಕು ಮಸಾಲೆ. ಓಕೆ. ಅದಂಗೆ ಓಟು ಮಾಡಬೇಕು ಅಂತ ಐಡಿಯಾ ಬಂತು ನಿಮಗೆ ಯಜಮಾನ್ರಿಗೆ? ಸರ್, ನಮಗೆ ಮೊದಲಿಂದನೂ ಫುಡ್ ಅಂದರೆ ಇಷ್ಟ. ಓಕೆ. ಆವಾಗಲೇ ಆಗಿದೆಯಾ? ಆಗಿದೆ ಸರ್. ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಲೈಫಲ್ಲಿ ಅಂತ. ರಘೂಸ್ ಕಿಚನ್ ಮಾಡಿದಿರಲ್ಲ, ಇನ್ನೇನು? ಇನ್ನೂ ಒಂದು ಸ್ವಲ್ಪ ಏನಾದರೂ ಚೂರು ಮೊಸರು ಹಾಕ್ಕೊತೀನಿ. ಹಾಕಿ. ಸ್ವಲ್ಪ ಹುಳಿ ಸಲುವಾಗಿ ಚೂರು ನೀರು ಹಾಕೊಳ್ಳ. ಸ್ವಲ್ಪ ಚಿಕನ್ ಅದರಲ್ಲೇ ಬೇಯಬೇಕು. ಗೀ ಸಾಕು ಅಷ್ಟೇನೆ? ಗೀ ಆದರೆ ಅವ್ರವ್ರ ಇಷ್ಟ. ಜಾಸ್ತಿ ನೀವು ಹಾಕಿರೋ ಸಾಕ? ಇದಕ್ಕೆ ಸಾಕಾಗತ್ತೆ. ಇದು ಚಿಕನ್ನು ಬಿಟ್ಕೊಳ್ಬಿಡುತ್ತೆ ಸ್ವಲ್ಪ ಎಣ್ಣೆ. ಓಕೆ. ಸ್ವಲ್ಪ ಹಳದಿ, ಸ್ವಲ್ಪ ಅರಿಶಿನ ಪುಡಿ ಸಾಕು. ಜೀರಿಗೆ ಪೌಡ್ರು ಸ್ವಲ್ಪ. ರವಿಯವರ ಜೀರಾ ಪೌಡ್ರು ಸ್ವಲ್ಪ. ಓಕೆ, ಸಾಕು. ಸ್ವಲ್ಪ ಧನಿಯಾ ಸಾಕು ಸರ್. ಸಾಕಾ? ಫೈನಲ್ ಆಗಿ ನಮ್ಮದು GFC ಹಾಕ್ತೀರಾ? ಹಾಂ. GFC ಗರಂ ಮಸಾಲ ಹಾಕ್ಲೇಬೇಕು ನೀವು. ಹಾಕಿ. ನಮ್ಮ ಗುರುಗಳದ್ದು ಐಟಮ್ ಹಾಕ್ಲೇಬೇಕು. ಹಾಕಿ. ಸ್ವಲ್ಪ ಹಾಕ್ಬಿಡ್ತೀನಿ. ಹಾಕಿ ಸರ್. GFC ಅವರ ಗರಂ ಮಸಾಲ 13 ಪದಾರ್ಥಗಳನ್ನು ಒಳಗೊಂಡು ಮಾಡಿರ್ತಕ್ಕಂಥ ಅದ್ಭುತವಾದಂಥ ಮಸಾಲ ಪುಡಿ. 1 kg ಚಿಕನ್ ಅಥವಾ ಮಟನ್ ಅಥವಾ ಅನ್ನಕ್ಕೆ, ಅಕ್ಕಿಗೆ ಒಂದೇ 1 ಸ್ಪೂನ್ ಹಾಕಿದ್ರೆ ಸಾಕು. 3 ಥರ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜಾಕಾಯಿ ಇವುಗಳನ್ನೆಲ್ಲ ಹಾಕಿ ಮಾಡಿರ್ತಕ್ಕಂಥ ಮಸಾಲ. ನಿಮಗೆ ಬೇಕಂದರೆ ನೀವೇ ಮಾಡ್ಕೋಬೋದು. ಯಾವ ಪ್ರಮಾಣ ಬೇಕು ಅಂದರೆ ನಮ್ಮ GFC ಖ್ಯಾತಿ ಕೃಷ್ಣಪ್ಪ ಅವ್ರಿಗೆ ಫೋನ್ ಮಾಡ್ಬೋದು. ಅದು ಪ್ರಮಾಣ ಹೇಳ್ತಾರೆ. ಬೇಡ ಸರ್, ಒಂದು 100 ಗ್ರಾಮ್ ತರಿಸ್ಕೊಂಡ್ರೆ ಸಾಕು ಅಂದರೆ ಅವರು ಫೋನ್ ಮಾಡಿದ್ರೆ ಕಳಿಸ್ಕೊಡ್ತಾರೆ. ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಎಸ್ ಸರ್. ಗರಂ ಮಸಾಲದಲ್ಲಿ ಸ್ವಲ್ಪ ಇದೆ. ಹೌದಾ? ಹೌದು ಸರ್. ಸ್ವಲ್ಪ ಸಾಕು, ಆಮೇಲೆ ಬೇಕಾದರೆ ಹಾಕೋಬೋದು. ಎಲ್ಲ ಹಾಕಾಯ್ತಾ? ಹಾಂ ಸರ್, ಎಲ್ಲ ನಿಂಬೆಹಣ್ಣು ಸ್ವಲ್ಪ ಲಾಸ್ಟಿಗೆ ಲಾಸ್ಟಲ್ಲಿ ಹಾಕೋಣ. ಮುಗೀತು. ಅದು ಒಂದು ಗಾರ್ನಿಷ್ ಅಷ್ಟೇ. ಓಕೆ. ಇವು ಸೆಟ್ ಆಗಬೇಕು. ಇದೀಗ ಮಸಾಲೆ ಸೆಟ್ ಆಗಬೇಕಲ್ಲ? ಹಾಂ. ಗಟ್ಟಿ ಗ್ರೇವಿ ಅಲ್ಲ ಇದಾಗ, ಒಂಥರ ಹಂಗೆ ತಿನ್ನೋವಂಥದ್ದು. ಹಾಂ, ಹಂಗೆ ತಿನ್ನೋದು. ಗ್ರೇವಿ ಬೇಕಾದ್ರೆ ಅವ್ರು ಮಾಡ್ಕೋಬೋದು. ಅವ್ರು ನೀರು ಹಾಕೋಬೋದು. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನ್ಯಾಚುರಲ್ ಬಂದು ಸ್ವಲ್ಪ ಸೆಮಿ ಇರುತ್ತೆ, ಫ್ರೈ ಟೈಪ್. ಎಸ್ ಸರ್. ಮುಚ್ಬಿಡೋಣ ಸರ್. ಎಷ್ಟು ನಿಮಿಷ ಬೇಯಬೇಕು?
ಒಂದು 5 ನಿಮಿಷ ಅದು ಟೆಂಡರ್ ಚಿಕನ್ ಅದು ಏನು ತೊಂದರೆ ಇಲ್ಲ 5 ಮಿನಿಟ್ಸ್ ಹಾಂ 5 ಮಿನಿಟ್ಸ್ ಸರ್. ರಘು ರೆಡಿನಾ? ಎಸ್ ಸರ್ ರೆಡಿ ಆಗಿದೆ. ಆಯ್ತಾ? ಆಯ್ತು. ಗೀ ಎಲ್ಲ ಮೇಲೆ ತೇಲ್ತಾ ಇದೆ. ಸ್ವಲ್ಪ ಗೀ ಹಾಕ್ಬೇಕಾ? ಸಾಕಾ? ಸ್ವಲ್ಪ ಹಾಕೋಣ ಮೇಲೆ. ಸ್ವಲ್ಪ ಹಾಕೋಣ. ಫಿನಿಶಿಂಗ್ ಗೀ ರೋಸ್ಟಲ್ಲಿ ಗೀ ಇಲ್ಲ ಅಂದರೆ ಹೆಂಗೆ ಮುರಳಿಯವರು ಅಂತ ನಮ್ಮ ರಘು ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ಗೀ ಸಾಕಾ? ಹಾಂ ಸರ್. ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ. ಹಾಕಿ. ಸಾಕಷ್ಟೇ. ಎಸ್. ಇದೆಯಲ್ಲ ಆಫ್ ಮಾಡೋಣ? ಹಾಂ ಸರ್ ಆಫ್ ಮಾಡಿ ಸರ್. ಎಸ್ ಮುಗಿ ಹಾಕೊಡಿ. GFC ಸ್ಪೆಷಲ್ ಗೀ ರೋಸ್ಟ್. GFC ಸ್ಪೆಷಲ್ ಗೀ ರೋಸ್ಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ ರಘುಸ್ ಕಿಚನ್ ನ ರಘು ಅವರು. ರಘುವರದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಈ ತಿಂಗಳು ಇವತ್ತು 15ನೇ ತಾರೀಕು, ನಾಳೆ 16ನೇ ತಾರೀಕು ಅವರ ರಘುಸ್ ಕಿಚನ್ ಓಪನ್ ಆಗಿ 2 ವರ್ಷ ಆಗ್ತಾ ಇದೆ. ಅದಕ್ಕೆ ನಾಳೆ ಅವ್ರದ್ದು ಏನಂತ ಹೇಳಿದ್ರೆ ರಘುಸ್ ಅಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಆಫರ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ರಘು ಅವರು ಅದ್ಭುತವಾಗಿರುವಂತಹ ಒಂದು ಗೀ ರೋಸ್ಟ್ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚಿಕನ್ ಘೀ ರೋಸ್ಟ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಸಣ್ಣಗೆ ಹೆಚ್ಚಿದ ಶುಂಠಿ ಬೆಳ್ಳುಳ್ಳಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ರುಬ್ಬಿದ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಚಿಕನ್, ಮೊಸರು, ನೀರು, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ತುಪ್ಪ, ನಿಂಬೆ ರಸ ಹಾಕಿ ಬಾಡಿಸಿದರೆ ಚಿಕನ್ ಘೀ ರೋಸ್ಟ್ ರೆಡಿ ಟು ಈಟ್. ಮಿಸ್ಟರ್ ರಘು, ಟೇಸ್ಟ್ ಮಾಡೋದಾ? ಖಂಡಿತ ಸರ್, ಮಾಡಿ ಸರ್. ಸ್ವಲ್ಪ ಜಿಪುಂಡ್ರು ಅಂತ ಕಾಣ್ತದ ನೀವು. ಗೀ ಇನ್ನೂ ಸ್ವಲ್ಪ ಹಾಕ್ಬೇಕಾಗಿತ್ತು. ಗೀ ಕಾಣ್ಬೇಕಲ್ವಾ? ಹೌದು, ಎಲ್ಲರೂ ಇಷ್ಟಪಡಲ್ಲ ಸರ್. ಎಷ್ಟು ಬೇಕು ಅಷ್ಟೇ ತಿಂದ್ರೆ ಎಲ್ಲರೂ ಇಷ್ಟಪಟ್ಟಿಲ್ಲ, ಅವ್ರ ಮಲ್ ಕಡಿಮೆ ಹಾಕೋತಾರೆ. ಇವಾಗ ಹಾಕ್ಬೇಕಾಗಿತ್ತು. ಹೆಲ್ತ್ ಕಾನ್ಶಿಯಸ್ ಜಾಸ್ತಿ, BP, ಶುಗರು, ಎಷ್ಟು ಬೇಕು ಅಷ್ಟೇ ತಿಂದ್ರೆ ಚೆನ್ನಾಗಿರುತ್ತೆ. ಚಿಕನ್ ಬೆಂದಿದೆ. ಇದು ಸ್ಟಾರ್ಟರ್ ಆಗಿ ತಿನ್ಬೋದು. ಜೊತೆಗೆ ದೋಸೆ, ನೀರು ದೋಸೆ, ಅದ್ರ ಜೊತೆ ರೈಸ್ ಜೊತೆ. ನೀರು ದೋಸೆ ಎಲ್ಲ ಮಾಡ್ತೀರಾ? ಹಾಂ, ನೀರು ದೋಸೆ ಸಿಗುತ್ತೆ. ನೀರು ದೋಸೆ, ಇಡ್ಲಿ, ಮಲ್ಲಿಗೆ ಇಡ್ಲಿ ಎಲ್ಲ ಆರ್ಡರ್ ಕೊಟ್ಟರೆ ಆ ಥರ ಮಾಡಿಸ್ಬಿಟ್ಟು ಕೊಡ್ತೀವಿ ನಾವು. ಸಿಗುತ್ತೆ ಸರ್ ಎಲ್ಲ ಐಟಮ್. ಅಂತೂ ಒಳ್ಳೆ ದಿನ ಬಂದಿದ್ದೀರಾ. ಖಂಡಿತ ಸರ್. ನಾಳೆ ಆನಿವರ್ಸರಿ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು. ಸರಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಘುಸ್ ಕಿಚನಿನ ರಘು ಅವರು ಮಾಡಿರ್ತಕ್ಕಂಥ ಅದ್ಭುತವಾಗಿರುವಂಥ ಈ ಗೀ ರೋಸ್ಟ್ ಬ್ರಾಕೆಟ್ GFC ಚಿಕನ್ ಅನ್ನು ಮಾಡಿಕೊಟ್ಟಿದ್ದಾರೆ. ಸಾಧಾರಣ ಮೈ ಅವರು ಬರ್ತಾ ಇದ್ದಾರೆ, ಮೈಯಾಸ್ ರೆಸ್ಟೋರೆಂಟಿಂದ ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಒಂದು ಮಂಗಳೂರಿನ ಐಟಮ್ ತೋರಿಸ್ತೀನಿ ಮುರಳಿ, ಇವತ್ತು ಸ್ಪೆಷಲ್ ಆಗಿರುತ್ತೆ, ನೋಡಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ, ಬನ್ನಿ ಸರ್. ಎಲ್ಲೇ ಹೋದ್ರು ಬೆಂಗಳೂರಲ್ಲಿ 11 ಬ್ರಾಂಚ್ಗಳಿದೆ ಸರ್. 11 ಸರ್ ಜಾಸ್ತಿ ಐತೆ ಸರ್? ಅಷ್ಟೇ ಅಷ್ಟೇ. ಯಾಕೆ ಸರ್ ಮೈಸೂರಲ್ಲಿ ಏನೋ ಮಾಡಿಲ್ಲ? ತುಂಬ ಜನ ಕೇಳ್ತಿರ್ತಾರೆ ನಮಗೆ, ಮೈಸೂರಲ್ಲಿಲ್ಲ, ಮೈಸೂರು ರೋಡಲ್ಲಿಲ್ಲ ಮೈಯಾಸ್ ಅವ್ರದ್ದು ಅಂತ. ಮಗ ಒಬ್ಬನೇ ಇರೋದು, ಸಾಕು 11 ನೋಡ್ಕೊಳ್ಳೋಕ್ಕೆ ಸಾಕಾಗ್ಬಿಡುತ್ತೆ, ಇನ್ನು ಯಾರಿಗೆ ಮಾಡಬೇಕು? ಓಕೆ ಸರ್, ರೆಡಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್ ಇವತ್ತು? ಸರ್ ಫಸ್ಟು ರಸಮ್ ಕೊಡಿ ಸರ್ ಇಲ್ಲಿ ಫಸ್ಟ್ ನನಗೆ. ನಿಮಗೋಸ್ಕರ ತಂದಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ನಾನು 3-4 ದಿವಸ ಕೇಳ್ತಾನೆ ಇದ್ದೀನಿ ಬೇಕೇ ಬೇಕು ಅಂತ. ಪ್ರಸಾದ ಹಿಂಗೆ ಹಾಕಿದ 250 ml ಅಲ್ಲಿ ಅದ್ಭುತವಾಗಿರುವಂಥ ರಸಮ್ ಸಿಗುತ್ತೆ. ಒಂದ್ಸರಿ ಒಂದೇ ಒಂದ್ಸರಿ ನನಗೋಸ್ಕರ ಟ್ರೈ ಮಾಡಿರಿ. ಖುಷಿಯಾಗಿಲ್ಲ ಅಂದ್ರೆ ಆಮೇಲೆ ನೋಡೋಣ ಸರ್. ಇದು ಮನೆಗೆ ಕೊಂಡು ಹೋಗ್ತೀನಿ ಸರ್. ಸರಿ, ಥ್ಯಾಂಕ್ ಯು ಸರ್. ಇವತ್ತೇನು ಮಾಡ್ತಾ ಇದೀವಿ ಸರ್? ಈ ಮಂಗಳೂರು ಬಜ್ಜಿ ಅಂತ ಹೇಳಿದ್ರೆ ನಿಮಗೆ ಸಾಮಾನ್ಯ ಜ್ಞಾಪಕ ಬರೋದು, ಮಂಗಳೂರು ಬಜ್ಜಿ ಕೊಟ್ಟ ತಕ್ಷಣ ನಿಮಗೆ ನ್ಯಾಪ್ಕಿನ್ ತಗೊಳ್ತಾರೆ, ಎಣ್ಣೆ ಹಾಕಿ ಹಿಂಡಬೇಕಂದ್ರೆ. ಹೌದು ಸರ್. ಬಟ್ ಟ್ರೆಡಿಷನಲಿ ಆ ಥರ ಇಲ್ಲ. ಓಕೆ, ಅಂದರೆ ನಿಮಗೆ ಒರಿಜಿನಲ್ ಮಂಗಳೂರಲ್ಲಿ ನಿಮಗೆ ಫಸ್ಟ್ ಉಡುಪಿನಲ್ಲಿ ಸ್ಟಾರ್ಟ್ ಆಗಿದೆ ಇದು. ಅಲ್ಲಿ ನಿಮಗೆ ಮಾಡುವಾಗ ನಿಮಗೆ ಇಷ್ಟು ಎಣ್ಣೆ ಇರೋದಿಲ್ಲ, ಬಟ್ ಹೆಚ್ಚಿನವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೋಗ್ತಾ ಹೋಗ್ತಾ ಎಣ್ಣೆ ಜಾಸ್ತಿ ಆಗುತ್ತೆ. ಎಣ್ಣೆ ಜಾಸ್ತಿ ಆಗ್ತದೆ. ಹೆಂಗೆ ಸರ್ ಅದು? ಎಣ್ಣೆ ನಿಮಗೆ ಆ್ಯಕ್ಚುಲಾಗಿ ನಿಮ್ಗೆ ಏನಂದರೆ ಬೇಸಿಕಲಿ ಇದಕ್ಕೆ ಹಾಕೋದು ನಾವು ಒಂದಕ್ಕೆ ಒಂದು ಮೈದಾ ಹಿಟ್ಟಿಗೆ ಒಂದು ಮೊಸರು ಹಾಕ್ತೀವಿ. ಒಂದು ಮೈದಾ ಹಿಟ್ಟಿಗೆ ಒಂದು ಮೊಸರು. ಓಕೆ, ಇದಕ್ಕೆ ಜೊತೆಯಲ್ಲಿ ಇದೆಷ್ಟು ಐಟಮ್ ಹಾಕ್ತೀವಿ ನಾವು. ಮಂಗಳೂರು ಬಜ್ಜಿ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಉದ್ದಿನ ಹಿಟ್ಟು, ಹಸಿ ಮೆಣಸಿನಕಾಯಿ, ಸಕ್ಕರೆ, ಮೊಸರು, ಶುಂಠಿ ಪೇಸ್ಟ್, ಅಡುಗೆ ಸೋಡಾ, ಕರಿಬೇವು, ಉಪ್ಪು, ಎಣ್ಣೆ. ಇದರಲ್ಲಿ ಥಿಯರಿ ಏನಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಾಗಿ ಯಾಕೆ ನಿಮಗೆ ಎಣ್ಣೆ ಕುಡಿತದೆ ಅಂತ ಹೇಳಿದ್ರೆ, ಹೆಚ್ಚಿನ ನಿಮಗೆ ಸೋಡಾ ಇದೆಯಲ್ಲ, ಸೋಡಾನ ಫಸ್ಟ್ ಹಾಕ್ಬಿಟ್ಬಿಡ್ತಾರೆ. ಸೋಡಾ ನಿಮಗೆ ಆ್ಯಕ್ಚುಲಾಗಿ ಥಿಯರಿ ಏನಂತ ಹೇಳಿದ್ರೆ ನಿಮಗೆ ಆಲ್ಕಲಿನ್ ಮತ್ತು ಆ್ಯಸಿಡ್, ಓಕೆ ಸರ್, ಕೆಮಿಸ್ಟ್ರಿ. ಓಕೆ ಸರ್.
ಆ್ಯಸಿಡ್ ಮತ್ತು ಆಲ್ಕಲಿನಿ ನಿಮಗೆ ಲಿಕ್ವಿಡ್ ಫಾರ್ಮ್ನಲ್ಲಿ ಬಂದ ತಕ್ಷಣ ರಿಯಾಕ್ಷನ್ ಸ್ಟಾರ್ಟ್ಸ್. ಓಕೆ, ನ್ಯಾಚುರಲ್ ಅದು. ಅದರಲ್ಲಿ ಯೂಶ್ವಲಾಗಿ ಸೋಡಾದಲ್ಲಿ ನಿಮಗೆ ಸೋಡಿಯಂ ಬೈಕಾರ್ಬನೇಟ್ ಇರ್ತದೆ. ಓಕೆ ಸರ್. ಸೋಡಿಯಂ ಬೈಕಾರ್ಬನೇಟ್ ನಿಮಗೆ ಇದು ಮಿಕ್ಸ್ ಆದ ತಕ್ಷಣ ನಿಮಗೆ ಆ್ಯಕ್ಚುಲಾಗಿ ಕಾರ್ಬನ್ ಡೈಆಕ್ಸೈಡ್ ಎವಾಪರೇಟ್ ಆಗುತ್ತೆ. ಓಹೋ. ಆ ಕಾರ್ಬನ್ ಡೈಆಕ್ಸೈಡ್ ಎವಾಪರೇಟ್ ಆಗುವಾಗ ನಿಮಗೆ ಬಬಲ್ಸ್ ಬರ್ತದೆ. ಓಕೆ. ನಾವು ಅದರಲ್ಲಿ ಆ ಟೈಮ್ನಲ್ಲಿ ಫ್ರೈ ಮಾಡಬೇಕು. ಓಹೋ. ಫ್ರೈ ಮಾಡಿದ್ರೆ ಆವಾಗ ಎಣ್ಣೆ ಕುಡಿಯೋದಿಲ್ಲ. ನಾವೇನು ಮಾಡ್ತೀವಿ, ಫಸ್ಟ್ ನಿಮಗೆ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡ್ತೀವಿ. ಆ ರಿಯಾಕ್ಷನ್ ಇರೋದು 15 ನಿಮಿಷ ಮಾತ್ರ. ಓಕೆ. 15 ನಿಮಿಷಗಳು ನೀವು ಕರಿದೇ ಇದ್ದರೆ ಎಣ್ಣೆ ಜಾಸ್ತಿ ತಗೊಳ್ತದೆ. 15 ನಿಮಿಷದ ಒಳಗೆ ತಗೊಂಡ್ರೆ ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಡೆಯನ್ನೆಲ್ಲ ಸೋಡಾ ಹಾಕಿ 2 ನಿಮಿಷ ಬಿಟ್ಬಿಟ್ಟು ಅಷ್ಟು ನಿಮ್ಗೆ ಎಣ್ಣೆ ಇಟ್ಬಿಟ್ಟು ಕರೀರಿ. ಸೋಡಾ ಹಾಕೊಳ್ತೀರಾ? ನಾವು ಸೋಡಾ ಹಾಕ್ತೀವಿ. ಯಾವಾಗ ಹಾಕ್ಬೇಕು, ಎಷ್ಟು ಗಂಟೆಗೆ ಹಾಕ್ಬೇಕು, ಎಷ್ಟನ್ನ ಹಾಕ್ಬೇಕು, ಎಷ್ಟೊತ್ತಿಗೆ ಎಣ್ಣೆಗೆ ಹಾಕ್ಬೇಕು ಅನ್ನೋದೇ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀರಾ. ಶುರು ಮಾಡೋಣ ಸರ್. ಇವಾಗ ಮೈದಾ ಒಂದು ಪ್ರಮಾಣ ಮೊಸರು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಡ್ತೀವಿ. ಓಕೆ ಸರ್, ಡನ್ ಸರ್. ಕರ್ಸೋಣ ಸರ್ ಅವ್ರನ್ನ. ಕರ್ಸಿ ಫಸ್ಟ್ ಬಾಂಡ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಓಕೆ ಸರ್ ಉಂಡೆ ಮಾಡಿ ಹಾಕ್ಬಿಡ್ತೀವಿ. ಅವಾಗ ನಿಮಗೆ ಇವನ್ನ ಸೋಡಾ ಹಾಕಿರ್ತೀನಿ, ಸೋಡಾ ಹಾಕಿ ಒಂದು 2 ನಿಮಿಷ ಬಿಡ್ತೀವಿ ಅಷ್ಟೇ. ಓಕೆ, ರೆಡಿ ಸರ್, ನಾವು ರೆಡಿ. ಮೊಸರು ಮತ್ತೆ ಸಮ ಪ್ರಮಾಣದಲ್ಲಿ ಮೈದಾವನ್ನ ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಏನಾಗ್ತಾ ಇದೀವಿ ಸರ್ ನಾವೀಗ? ಹಸಿಮೆಣಸು ಹಾಕಿ ಸರ್. ಓಕೆ ಓಕೆ ಸರ್. ಶುಂಠಿ ಸ್ವಲ್ಪ ಪೇಸ್ಟ್. ಓಕೆ ಸರ್. ಸಣ್ಣ ಹಚ್ಚೋದು ಕರಿಬೇವು. ಓಕೆ ಸರ್. ಓಕೆ ಸರ್. ಓಕೆ. ಕೆಲವು ಕಡೆ ಕೊಬ್ಬರಿ ಹಾಕ್ತಾರೆ, ಕೊಬ್ಬರಿ ಹಾಕಬಾರಲ್ಲ ಲೆಕ್ಕ ಪ್ರಕಾರ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ. ಎಸ್ ಸರ್. ಓಕೆ. ಸೋಡಾ ಈಗ ಹಾಕೋದಿಲ್ಲ, ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಫೈನಲ್ ಆಗಿ ಹಾಕ್ಬಿಟ್ಟು ಬೇರೆ ಬಿಟ್ಬಿಡೋದು. ಹಂಗೆ ಮಾಡೋದ್ರಿಂದ ಮಂಗಳೂರು ಬಜ್ಜಿನಲ್ಲಿ ಎಣ್ಣೆಯ ಪ್ರಮಾಣ ಕಡಿಮೆ ಆಗ್ತದೆ ಮಾರ್ರೆ. ಇಲ್ಲ ಅಂದರೆ ಹಿಂಡಬೇಕು ನೀವು. ಓಹೋ, ಇದೇನು ಸರ್ ಹಿಂಗಾಗ್ಬಿಟ್ಟಿದೆ? ಓಹೋ 1 ಅವರ್ ನೆನೆಸ್ಬೇಕಲ್ಲ ಸರ್ ಇದು? 2 ಅವರ್ಸ್ ನೆನೆಸ್ಬೇಕು. 2 ಅವರ್ಸ್, 1 ರಿಂದ 2 ಗಂಟೆ ನೆನೆಸ್ಬೋದು. ನಾವು 2 ಗಂಟೆ ನೆನೆಸಿದ್ದೀವಿ. ಎಸ್ ಸರ್. ಸೋಡಾ, ಅಡಿಗೆ ಸೋಡಾ. ಉಂಡೆ ಬರುತ್ತಾ ಅಂತ ನಂಗೆ ಡೌಟ್ ಆಗ್ಬಿಡುತ್ತೆ ಸರ್. ಬರುತ್ತಾ? ಅದು ಅಭ್ಯಾಸ ಬೇಕು. ಹೌದಾ ಸರ್? ಉದ್ದಿನೊಡೆಗೂ ಹಿಂಗಿರುತ್ತೆ ಸರ್ ಹೆಚ್ಚು ಕಡಿಮೆ ಆ ಹಿಟ್ಟಿನ ಅದ ಇನ್ನೂ ಸ್ವಲ್ಪ ಗಟ್ಟಿ ಇರುತ್ತೆ. ಇದೇ ಥರ ಇರ್ತದೆ. ಇದಕ್ಕೆ ಕಾಂಬಿನೇಷನು ಚಟ್ನಿ ನೀರು ಚಟ್ನಿ ಮತ್ತೆ ಸರ್ ಹೋಟ್ಲ ನಿಮ್ಮ ಹೋಟ್ಲ ಸಿಗ್ತದಾ? ನಮ್ಮ ಹೋಟ್ಲ್ ಇದೆ. ಇದೆಯಾ ಸರ್? ಸಾಯಂಕಾಲ ಇದಕ್ಕಿನ್ನು ಬೇಕಂತಿದ್ರೆ ನಿಮಗೆ ಕಲರ್ ಬರಲಿಕ್ಕೆ ನಾವು ಕಡಲೆ ಹಿಟ್ಟು ಸ್ವಲ್ಪ ಬ್ರೌನ್ ಬರಕ್ಕೆ ನಾವು ಸಕ್ಕರೆ ಹಾಕಿರ್ತೀವಿ. ಆದ್ರೂ ಇನ್ನೂ ಸ್ವಲ್ಪ ಯಾಕೆಂದ್ರೆ ಕಡಲೆ ಹಿಟ್ಟು ಹಾಕ್ಬೋದು. ಇವಾಗ ನಾವು ತೋರಿಸ್ತಾ ಇರೋದು ಒಂದು ಒರಿಜಿನಲ್ ಮಂಗಳೂರಿನ ಮಾಡಿದ್ದು. ಮನೆಯಲ್ಲಿ ಮಾಡ್ಕೋಬಹುದು, ರುಚಿಯಾಗಿರುತ್ತೆ, ತಿನ್ಬಹುದು. ಬಟ್ ಈ ಫಾರ್ಮುಲಾ ಯೂಸ್ ಮಾಡಿ. ನಿಮಗೆ ಫಸ್ಟ್ ಇದು ಹಾಕಬಾರ್ದು. ಓಕೆ ಸರ್. ಸೋಡಾ ಫಸ್ಟ್ ಹಾಕಲೇಬಾರ್ದು. ಎಸ್, ಅದೊಂದೇ. ಓಕೆ ಸರ್. ಫುಲ್ ಬ್ರೌನ್ ಆಗಬೇಕಲ್ಲ ಸರ್ ಇದು? ಬ್ರೌನ್ ಆಗಬೇಕು, ಫುಲ್ ಬ್ರೌನ್ ಆಗಬೇಕು. ಇದರಲ್ಲಿ ಏನಂದ್ರೆ ನಿಮಗೆ ನೋಡಿ ಎಣ್ಣೆ ಎಣ್ಣೆ ಗೊತ್ತಾಯ್ತು. ಹೌದು. ಇಲ್ಲ ಅಂದ್ರೆ ಅದು ಗೊತ್ತಾಗುತ್ತೆ ನಿಮಗೆ, ಸ್ಪಾಂಜ್ ತರ ಆಗಬೇಕು. ಮೇಲೆ ಎಣ್ಣೆ ಕಾಣ್ತದೆ. ಎಸ್ ಸರ್, ಎಸ್ ಸರ್. ಓಹ್, ಮಂಗಳೂರು ಬಜ್ಜಿ ಗೊತ್ತಾಗ್ತದೆ ಸರ್. ಎಣ್ಣೆ ಇಲ್ಲ ಸರ್, ಎಣ್ಣೆ ಇಲ್ಲದ ಒಂದು ಮಂಗಳೂರು ಬಜ್ಜಿ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಯ್ಯಾಸ್ನ ಸದಾನಂದ ಮಯ್ಯ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಮಂಗಳೂರು ಬಜ್ಜಿ ಮಾಡ್ಕೊಳ್ಳಿ. ಮಂಗಳೂರು ಬಜ್ಜಿ ಮಾಡುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಉದ್ದಿನ ಹಿಟ್ಟು, 1 ಕಪ್ ಮೊಸರು ಹಾಕಿ ಕಲಸಿ 1 ಗಂಟೆ ನೆನೆಸಿದ ಹಿಟ್ಟಿಗೆ ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಕರಿಬೇವು, ಸಕ್ಕರೆ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಮಂಗಳೂರು ಬಜ್ಜಿ ತಿನ್ನಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳೂರು ಬಜ್ಜಿ, ವೆರಿ ಸಿಂಪಲ್ ಬಜ್ಜಿ ಇನ್ ದಿ ವರ್ಲ್ಡ್, ಅದನ್ನು ಮಾಡಿಕೊಟ್ಟಿದ್ದೀವಿ. ಅದ್ಭುತವಾಗಿ ಮಾಡಿ ತೋರಿಸಿದರೆ ಯಾವ ರೀತಿ ಹಾಕಿದ್ರೆ ಎಣ್ಣೆ ಇರಲ್ಲ, ಯಾವಾಗ ಹಾಕಿದ್ರೆ ಎಣ್ಣೆ ಇರುತ್ತೆ ಅಂತ ಮಯ್ಯ ಅವ್ರು ಹೇಳಿದ್ದಾರೆ. ಅವರ ಎಕ್ಸ್ಪೀರಿಯನ್ಸೇ ಒಂದು ಡಿಕ್ಷನರಿ. ನಮಗೆ ಒಂದೊಂದೊಂದು ಹೇಳ್ತಾರೆ, ಹೌದು ಕರೆಕ್ಟ್ ಅಂತ ಇರ್ತೀವಿ. ಸರ್ ಟೇಸ್ಟ್ ಮಾಡ್ಬೋದಾ ಸರ್? ಮಾಡಿ.
ಬನ್ನು ಬಿಸಿ ಬನ್ನು. ಕೆಲವರಲ್ಲಿ ಸ್ವೀಟ್ ಪ್ರಮಾಣ ಜಾಸ್ತಿ ಇರುತ್ತೆ. ಹೌದು, ನಾವು ಈಗ ಸಕ್ಕರೆ ಹಾಕಿದ್ದೇವಲ್ಲ, ಯೂಶಲಾಗಿ ಸಕ್ಕರೆ ಹಾಕೋ ಪರ್ಪಸ್ ಏನಂದ್ರೆ ಆ ಕಲರ್ ಬರಲಿ. ಈ 5 ಖಾಲಿ ಮಾಡ್ಬೇಕು ಸರ್, ಬೇಗ ಆಗಲ್ಲ ಅದು. ರೈಟ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸದಾನಂದ ಮೈ ಅವರು ಬಂದಿದ್ರು. ಕಳೆದ 2 ವಾರಗಳಿಂದ ಸತತವಾಗಿ ದಿನ ಮಧ್ಯಾಹ್ನ 1 ಗಂಟೆಗೆ ಬರೋದು, ಬೇಕಾದ ಅಡುಗೆನ ತೋರಿಸೋದು, ವೈವಿಧ್ಯಮಯ ಅಡುಗೆಗಳನ್ನ ತೋರಿಸೋದು, ಸಾಂಪ್ರದಾಯಿಕ ಅಡುಗೆಗಳನ್ನ ತೋರಿಸಿ ಸಾಕಷ್ಟು ಖುಷಿಯನ್ನು, ನಾಲ್ಗೆ ರುಚಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸದಾನಂದ ಮೈ ಅವ್ರಿಗೆ. ವೈವಿಧ್ಯಮಯ ಹೊಸ ಅನ್ವೇಷಣೆಗಳು ಫುಡ್ನಲ್ಲಿ ಅಷ್ಟೊಂದು ಕರ್ನಾಟಕದ ಮಟ್ಟಿಗೆ, ನಾವು ಇಂಡಿಯಾ ಲೆವೆಲಲ್ಲಿ ಮಾತಾಡಬೇಕು ಅಂದರೆ ಯಾರು ಹಲ್ದಿರಾಮ್ಸ್ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ಮಾತಾಡ್ತೀವಿ. ಅದೇ ಕರ್ನಾಟಕದ ಲೆವೆಲಲ್ಲಿ ಇಷ್ಟೊಂದು ಫುಡ್ಡಿನ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಾ ಇರ್ತಂಥ ಏಕೈಕ ಒಂದು ವ್ಯಕ್ತಿ, ಅದು ವ್ಯಕ್ತಿಯಲ್ಲ ವ್ಯಕ್ತಿತ್ವ. ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸದಾನಂದ ಮೈ ಅವ್ರಿಗೆ. ಜೊತೆಗೆ ಸಹಕರಿಸಿದಂಥ ತುಂಗಾ ಅವ್ರಿಗೆ ಮತ್ತು ರಾಕೇಶ್ ಅವ್ರಿಗೆ, ಎಲ್ಲರೂ ಅವರೆಲ್ಲ ಟೀಮ್ ರಾಜರತ್ನಮಿಂದ ಹಿಡಿದು ತುಂಬ ಜನ ಇದರಿಂದ ಕೆಲಸ ಮಾಡಿರ್ತಾರೆ. ಎಲ್ರಿಗೂ ಸಹ ಧನ್ಯವಾದ. ಸ್ಪೆಷಲಿ ದಿನ ಬಂದಾಗ ಲೇಟ್ ಆಗಿಬಿಡ್ತಾ ಇತ್ತು, ಶ್ರೀಮತಿ ಸದಾನಂದ ಮೈ ಅವ್ರಿಗೂ ಸಹ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಒಂದು ಸರಿ ಬನ್ನಿ, ನಿಮ್ಮ ಕರೆಸಿಗೋಸ್ಕರ ನಾವು ಕಾಯ್ತಾ ಇದೀವಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಜೊತೆಗೆ ಒಗ್ಗಂಡಬಿ ಭಾಗ 3 ಪುಸ್ತಕ ಬೇಕು ಅಂತ ಹೇಳಿದ್ರೆ 411186 ಈ ಸಂಖ್ಯೆಗೆ ಫೋನ್ ಮಾಡಿ. ಮತ್ತೆ ಸಿಗೋಣ ನಾಳೆ, ಅಲ್ಲಿ ತನಕ.